ನಿವೃತ್ತ ಪ್ರಾಧ್ಯಾಪಕ, ಪ್ರಾಂಶುಪಾಲ. ನಂದು ಒಂದು 7-8 ಎಕರೆ ತೋಟ ಇದೆ. ನನ್ನ ತೋಟದಲ್ಲಿ ರೋಬಸ್ಟಾ ಮತ್ತು ಅರೇಬಿಕಾ ಎರಡೂ ಇದೆ. ಜೊತೆಗೆ ಕಾಳುಮೆಣಸು ಕೂಡ ಹಾಕಿದ್ದೀನಿ. ಈಗ ನನ್ನ ಸಮಸ್ಯೆ ಏನು ಅಂತಂದರೆ, ಇವರು ಸಿಲ್ವರ್ ಓಕನ್ನು ಭಾಳ ಪ್ರೆಸೆಂಟ್ ಮಾಡಿದರು. ಆದರೆ ನನ್ನ ತೋಟದ ನೈಬರ್ಸ್ ಹೇಳ್ತಾರೆ, ನೀವು ಆದಷ್ಟು ಸಿಲ್ವರ್ ಓಕನ್ನು ಕಟ್ ಮಾಡಿಬಿಡಿ, ಬೇಡ. ಕಾರಣ ಏನು ಅಂತಂದರೆ, ಸಿಲ್ವರ್ ಓಕ್ ಎಲೆ ಇದೆಯಲ್ಲ, ಅದು ಕೆಳಗೆ ಬೀಳ್ತದೆ. ಬಿದ್ದ ಎಲೆ ಕಾಫಿ ಗಿಡದ ಮೇಲೆ ಸುತ್ತ ಹಾಕತ್ತದೆ. ಸುತ್ತ ಹಾಕೊಂಡು ಹಾಗೆ ಅದು ಕೊಳೆಯ ರೋಗ ಬರ್ತದೆ ಅನ್ನೋದೊಂದು. ಮತ್ತು ಕೆಳಗೆ ಬಿದ್ದ ಎಲೆ ಬೇಗ ಕರಗಲ್ಲ ಅನ್ನೋದು. ಸರ್ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಹಿರಿಯರಿದ್ದೀರಿ. ಇದನ್ನು ನಾನು ಹಿಂದಿನ ಲೇಖನದಲ್ಲಿ ಬರೆದಿದ್ದೀನಿ. ಯಾರು ಅವ್ರ ಪಾಪದವ್ರು ಇರೋರು, ನಿಮ್ಮ ಪಕ್ಕದವ್ರು ಇದ್ದವರು, ಅವ್ರಿಗೆ ಹಾಗೆ ಯಾರು ಹೇಳಿದ್ದಾರೆ ಅವ್ರ ಮೇಲೆ ನಿಯರೆಸ್ಟ್ ಪೊಲೀಸ್ ಸ್ಟೇಷನಲ್ಲಿ 420 ಕೇಸ್ ಹಾಕ್ತಾರೆ. ಸಿಂಪಲ್. ಅದು ಬಿಟ್ಟು ಬೇರೆ ಪರಿಹಾರ ಇಲ್ಲ. ದಯವಿಟ್ಟು ನಾವು ಅದನ್ನ ಸಮಯ ವ್ಯರ್ಥ ಮಾಡೋದು ಬೇಡ. ಅದೆಲ್ಲ ಬೋಗಸ್ಸು. ಅದನ್ನ ಕಾವೇರಿ ಕೂಗು ಅಭಿಯಾನದವರು ತಮ್ಮದು ಎಂಥದ್ದು ಮಹಾಗನಿಯನ್ನ ಪ್ರಚಾರ ಮಾಡೋದಕ್ಕಾಗಿ ಜನರನ್ನ ದಾರಿ ತಪ್ಪಿಸಿರೋದು. ಅದು ಶುದ್ಧ ಮೋಸ. ಯಾವ ರೋಗನೂ ಬರೋದಿಲ್ಲ, ಹೊರದೇಶದ ತಳಿನೂ ಅಲ್ಲ, ಎಂಥದ್ದಲ್ಲ. ಸೊ ಇಟ್ ಇಸ್ ರೂಲ್ಡ್ ಔಟ್. ಇಲ್ಲ, ನಾನು ಕೂಡ ಮೊದಲು ಸಿಲ್ವರ್ ಓಕ್ನ ಹುಡುಕಿ ತಂದು ಹಾಕಿದ್ದೀನಿ. ಸುಮಾರು 8 ಎಕರೆ ಪ್ರದೇಶದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಸಿಲ್ವರ್ ಓಕ್ ಇದೆ. ಆದರೆ ಎಕ್ಸ್ಪೆನ್ಸಿವ್. ಪ್ರತಿ ವರ್ಷ ಅದನ್ನು ಕಟಾವು ಮಾಡ್ತಾ ಇರಬೇಕು, ಮೇಲ್ಗಡೆ ಫ್ಲೋರಿಂಗ್ ಮಾಡ್ತಾ ಇರಬೇಕು. ಅದು ಒಂದೇದು. ಬಟ್ ಅದು ಬೆಳೆಸ್ಬೋದು ಅಂಥೇಳಿ ನಾವು ಹೇಳಿದ ಮೇಲೆ ಎಕ್ಸ್ಪರ್ಟ್ಸ್ ಒಪಿನಿಯನ್ ಆ ಥರ ಇದ್ದಾಗ ನಾನು ಅದನ್ನು ಕಟ್ ಮಾಡಲಿಕ್ಕೆ ಇಷ್ಟಪಡಲ್ಲ. ಹಾಗೆ ಕಂಟಿನ್ಯೂ ಮಾಡ್ತೀರಿ. ಇದು ಶತಮಾನಗಳಿಂದ ಸಿಲ್ವರ್ ಜೊತೆಗೆ ಕಾಫಿ ಇದೆ. ಆ ಥರ ಅದು ಕಡಿಮೆ ಆದರೆ ಅದಕ್ಕೆ ಇಷ್ಟೊತ್ತಿಗಾಗಲೇ ಜನಗಳು ದೊಡ್ಡ ಹೋರಾಟನೇ ಮಾಡ್ತಾಯಿದ್ರು. ಮತ್ತು ಒಂದು ಅಂಶ ಅಂತೂ ಸತ್ಯ, ಎಲೆಗಳು ಮೇಲೆ ಇದು ಕಾಫಿ ಹಣ್ಣು ಮೇಲೆ ಅದು ಎಲೆಗಳು ಕೂತಾಗ ಅಲ್ಲಿ ಇದು ಬ್ಲ್ಯಾಕ್ ಕ್ರಾಟ್ ಅಂದರೆ ನಾವು ಕೊಳೆರೋಗ ನಾಕ್ಸಿ ಅಂತ ಹೇಳ್ತೀವಿ, ಅದು ಬರುತ್ತೆ. ಆದರೆ ಅದಕ್ಕೆ ಕ್ಲೀನ್ ಮಾಡ್ಕೊಳ್ಬೇಕು. ಯಾವುದು ನನ್ನ ಕಸದ ಮೇಲೆ ನಾವು ಹಣ್ಣು ಬೆಳೆಸೋಕ್ಕಾಗುತ್ತೆ. ನಾನು ಇನ್ನೊಂದು ಆ್ಯಡ್ ಮಾಡ್ತೀನಿ. ಬರೀ ಸಿಲ್ವರ್ ಓಕಿನ ಒಂದೇ ಎಲೆ ಕೂರೋದಿಲ್ಲ, ಬೇರೆ ಅದನ್ನ ಸಾಂಪ್ರದಾಯಿಕ ಯಾವ ಎಲೆ ಬಿದ್ದರೂ ಕೂಡ ಅದ್ರ ಮೇಲೆ ಕೂರ್ತದೆ. ಅದರಿಂದನೂ ಆ ರೋಗ ಬರ್ಬೋದು. ಅಂದರೆ ಯಾವುದೇ ಎಲೆ ಬಿದ್ದರೂ ಕ್ಲೀನ್ ಮಾಡಬೇಕು. ಇನ್ನು ಎರಡನೇದಾಗಿ ವೀಡ್ ಕಟ್ಟಿಂಗು. ಕಚಡ ಬರ್ತದಲ್ಲ ತೋಟದಲ್ಲಿ, ಕಚಡನ ವೀಡ್ ಕಟ್ಟಲ್ಲಿ ಕಟ್ ಮಾಡಿಸಿದ್ರೆ ಕೆಲವರು ನೆಲ ಮುಟ್ಟಲ್ಲ, ಅದು ಟಚ್ಚಾಗಲ್ಲ, ದೆಬ್ಬೆಲೆ ಹೊಡೆಸ್ಬೇಕು ಅಂತ ಹೇಳ್ತಾರೆ. ಈಗ ನಿಮ್ಮ ಅಭಿಪ್ರಾಯ, ದೆಬ್ಬೆಲೆ ಹೊಡೆಸಿರೋ ಒಳ್ಳೆಯದು, ವೀಡ್ ಕಟ್ ಮಾಡಿರೋ ಒಳ್ಳೆಯದು ಅನ್ನೋದು ಪ್ರಶ್ನೆ. ಬ್ರಷ್ ಕಟರ್ ಹಾಕಿದಾಗ ಮಳೆಗಾಲದಲ್ಲಿ ಅದು ಲೀವ್ ಸ್ಪಾಟ್ಸು ಜಾಸ್ತಿ ಆಗುತ್ತೆ. ಬ್ರಷ್ ಕಟರು ಯೂಸ್ ಮಾಡಿದಾಗ ಕಾಫಿ ತೋಟದಲ್ಲಿ, ಅರೇಬಿಕಾ ತೋಟದಲ್ಲಿ ಸಾಧಾರಣ ನಾವು ರೋಬಸ್ಟಾ ತೋಟದಲ್ಲಿ ಕಳೆ ಕಡಿಮೆ, ಅದು ನಾವು ಹ್ಯಾಂಡ್ ಬೀಡಿಂಗಲ್ಲೇ ದಬ್ಬೆ ಬೀಡಿಂಗಲ್ಲೇ ಆಗ್ತದೆ. ಆದರೆ ಅರೇಬಿಕಾ ತೋಟದಲ್ಲಿ ನೀವು ಅದನ್ನು ಬ್ರಷ್ ಕಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ನಾವು ಪ್ಯಾಂಟ್ ಎತ್ತಿಬಿಟ್ಟು ಅಲ್ಲಿ ನಿಂತ್ಕೊಳ್ಳಿ, ಕಾಲೆಲ್ಲ ಚುರುಕ್ತಾ ಇರ್ತದೆ, ಗೊತ್ತಾ? ಸೊ ಅದೇ ಥರ ಎಲೆಗಳು ಕೂಡ ಮೆಕ್ಯಾನಿಕಲ್ ಡ್ಯಾಮೇಜ್ ಆಗಿ ಲೀವ್ ಸ್ಪಾಟ್ಸ್ ಜಾಸ್ತಿ ಆಗುತ್ತೆ. ಮಳೆಗಾಲದಲ್ಲಿ ಅರೇಬಿಕಾ ತೋಟದಲ್ಲಿ ಬ್ರಷ್ ಕಟಿಂಗ್ ಬೇಡ. ಅಡಿಕೆಗೆ ಕಾಳುಮೆಣಸು ಹಾಕ್ಬೋದು ಅಂತ ಹೇಳ್ತೀರಿ. ಅಡಿಕೆ ಬೇರು, ಕಾಳುಮೆಣಸು ಬಳ್ಳಿ, ಅದ್ರ ಬೇರು ಎರಡು ಸುತ್ತ ಹಾಕೊಂಡ್ರೆ ಈಲ್ಡು ಎರಡರಲ್ಲೂ ನಾವು ನಿರೀಕ್ಷೆ ಮಾಡಿದ ಪ್ರಮಾಣದಲ್ಲಿ ಬರಲ್ಲ ಅನ್ನೋದು ನನ್ನ ಅನುಭವದ ಮಾತಾಗ್ತದೆ. ಅದಕ್ಕೆ ತಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಇದು ಶತಮಾನಗಳಿಂದಲೇ ಇದೆ. ಆ್ಯಕ್ಚುಲಾಗಿ ನಾವು ಒಂದು ಜಾಗದಲ್ಲಿ ಅದೇ ಟಾರ್ಗೆಟ್ ಮಾಡ್ಕೊಂಡು ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಹೋದ್ವಿ. 628 kg, ಭಾಳ ಪ್ರಿಸೈಸ್ ಆಗಿ 5.25 ಎಕರೆ ತೋಟ. ಅದು 628 kg ನಮಗೆ ಕಾಳುಮೆಣಸು ಬರ್ತಾಯಿತ್ತು. ಅಡಿಕೆನೇ 20% ಇನ್ಕ್ರೀಸ್ ಆಯಿತು. ಕಾಳುಮೆಣಸನ್ನ 3840 kgಗೆ ನಾವು ಏರಿಸಿದ್ವಿ. ಇಲ್ಲಿ ನಾನೊಂದು ಆ್ಯಡ್ ಮಾಡ್ತೀನಿ. ಯಾರು ಕಾಳುಮೆಣಸು ಹಾಕಿದಾಗ ನಮ್ಮನ್ನೇ ತೋಟದಲ್ಲಿ ಇತ್ತು, ಈಗೆಲ್ಲ ವೆಲ್ಟ್ ಬಂದು ಹೋಗಿದೆ. ನಾವು ಚಿಕ್ಕವರಿದ್ದಾಗೆಲ್ಲ ಫುಲ್ ಕಾಳುಮೆಣಸು ಇತ್ತು ತೋಟದಲ್ಲಿ, ನಮ್ಮ ಊರು ಸಿರಿಸಿ. ಕಾಳುಮೆಣಸು ಎಲ್ಲಿ ಭರ್ತಿ ಇದೆಯಾ ಆ ತೋಟದಲ್ಲಿ ಅಡಿಕೆ ಇಳುವರಿ ಕಡಿಮೆ, ನನಗೆ ಗೊತ್ತು. ಆದರೆ ಅಲ್ಲಿ ನಾವು ಸ್ವಯಂಕೃತ ಅಪರಾಧ. 2 ಜನರ ಒಂದು ಇದರಲ್ಲಿ ಊಟ ಕೂರಿಸಿ ಒಂದೇ ತಾಟ ಹಾಕಿದರೆ ಕಿತ್ಕೊಂಡು ತಿಂತಾರೆ. ಯಾರು ಅಡಿಕೆ ಇಳುವರಿ ಕಡಿಮೆ ಆಯಿತು ಅಂತ ಹೇಳ್ತಾರೆ ಆ ಮನುಷ್ಯ ಕಾಳುಮೆಣಸಿಗೆ ಗೊಬ್ಬರ ಕೊಟ್ಟಿರೋದಿಲ್ಲ. ನಾವು ಈ ಪ್ರಕರಣವನ್ನು ಕಾಫಿಯಲ್ಲಿ ನೋಡ್ತೀವಿ, ಕೋಕೋ ಹಾಕದಲ್ಲಿ ನೋಡ್ತೀವಿ. ನೀವು ಗೊಬ್ಬರ ಕೊಟ್ಟರೆ ಇಲ್ಲ ಸರ್ ಅದು ಅದೇ ತೊಗೊಳ್ತದೆ, ಏನು ಅವ್ರ ಅಪ್ಪನ ಮನೆಯಿಂದ ತೊಗೊಳ್ತದ, ಅಡಿಕೆಗೆ ಹಾಕಿದ್ದು ತಿಂತದೆ. ಒಂದು ಹೇಳ್ತೀನಿ, ಅಡಿಕೆ ಗಿಡಕ್ಕೆ 700 ಗ್ರಾಮು ಫರ್ಟಿಲೈಸರ್ ಬೇಕಾಗುತ್ತೆ. ಕಾಳುಮೆಣಸಿನ ಬಳ್ಳಿ ಯಾವ ಹಂತಕ್ಕಿದೆ ಹೇಳಿದ್ಮೇಲೆ ಫುಲ್ಲು ಒಂದು 30 ಅಡಿ ಹೋದಾಗ ಕಾಳುಮೆಣಸಿಗೂ 700 ಗ್ರಾಮ್ ಬೇಕಾಗುತ್ತೆ, 1.5 kg ಕೊಡಬೇಕಾಗತ್ತೆ. ಕೊಟ್ಟರೆ ಮಾತ್ರ ಆಗುತ್ತೆ. ಹಾಗಾಗಿ ಗೊಬ್ಬರ ಕೊಡೋದ್ರಲ್ಲಿ ವ್ಯತ್ಯಾಸ ಆದರೆ ಇಳುವರಿ ಕಡಿಮೆ ಆಗುತ್ತೆ. ಯಾವುದು ಸ್ವಾಭಾವಿಕ. ಎಲ್ಲ ಡಬಲ್ ಮಾಡಬೇಕು. 2 ಜನ ಊಟಕ್ಕೆ ಕುಂತಾಗ 2 ಪ್ಲೇಟ್ ಹಾಕಬೇಕು, ಇಲ್ಲ ಕೊನೆ ಪಕ್ಷ ಡಬಲ್ ಅನ್ನ ಹಾಕಬೇಕು, 2 ಮಿರ್ಚಿ ಹಾಕಬೇಕು, ಇಲ್ಲಾಂದ್ರೆ ಕಿತ್ಕೊಂಡು ತಿಂತಾರೆ. ಸಿಂಪಲ್.
ಈ ಬೋರರು ಜಾಸ್ತಿ ಅರೇಬಿಕಾ ಗಿಡಕ್ಕೆ. ನಾನು ಕನಿಷ್ಠ 8 ಎಕರೆ ಜಾಗದಲ್ಲಿ ಪ್ರತಿ ವರ್ಷ ಕನಿಷ್ಠ 300ರಿಂದ 400 ಗಿಡ ರೀಪ್ಲೇಸ್ ಮಾಡ್ತಾ ಇರ್ತೀನಿ. ನಾನು ನಂಬರ್ 6 ಕೆಲವು ಹಾಕಿದ್ದೀನಿ, ನಂಬರ್ 6 ಹಾಕಿದ್ದೀನಿ. ಆಮೇಲೆ ಚಂದ್ರಗಿರಿನಲ್ಲಿ ಅಷ್ಟು ರೋಗ ಇಲ್ಲ, ಚಂದ್ರಗಿರಿ ಹಾಕಿದರೆ ಅಷ್ಟು ರೋಗ ಇಲ್ಲ. ನಂಬರ್ 6ಅಲ್ಲಿ ರೋಗ ಜಾಸ್ತಿ ಇದೆ. ಇದು ಉತ್ತರ ಅಲ್ಲೇ ಇದೆ, ಆದರೂ ಕೂಡ ಆಗಿಬಿಟ್ಟಿದೆ, ಕಿತ್ತಾಕಿದೆ. ಓಹೋ ಹೋ ಹೋ. ಮೊದಲೇನಾಗ್ತಾ ಇತ್ತು ಅಂದರೆ ಡಿಫೋಲೇಷನ್ ಆದಾಗ ಸ್ಟೆಮ್ಮು ಎಕ್ಸ್ಪೋಸ್ ಆಗ್ತಾ ಇತ್ತು. ಆ ಕ್ರೆವಿಸಸ್ನಲ್ಲಿ ವೈಟ್ ಸ್ಟೆಮ್ ಬೋರರ್ದು ಬಂದಲ್ಲಿ ಮೊಟ್ಟೆ ಇಡ್ತಾ ಇತ್ತು. ಈಗ ಬಂದ ತಳಿಗಳು ಅಲ್ಲಿ ನೋಡಿದ್ರಲ್ಲ ಪೂರ್ತಿ ಕವರೇಜ್ ಆಗಿರುತ್ತೆ, ಅದರಲ್ಲಿ ಹ್ಯಾಚಿಂಗು ಆಗೋದಿಲ್ಲ ಮತ್ತು ಡಿಫೋಲೇಷನ್ ಆದಾಗ ಎಕ್ಸ್ಪೋಸ್ ಆಗೋದಿಲ್ಲ ಸ್ಟೆಮ್ ಬಾಡಿ. ಹಾಗಾಗಿ ಪರೋಕ್ಷವಾಗಿ ಅದರಲ್ಲಿ ಇದು ರೀಫ್ರೆಸ್ಟ್ ಬರೋದಿಲ್ಲ, ಡಿಫೋಲೇಷನ್ ಆಗೋದಿಲ್ಲ, ಪರೋಕ್ಷವಾಗಿ ಅಲ್ಲಿ ವೈಟ್ ಸ್ಟೆಮ್ ಬೋರರು ಸೆಟ್ಲ್ ಆಗೋದಿಲ್ಲ. ಈ ಕಾಫಿ ಬ್ರೀಡಿಂಗು ನಮ್ಮ ದೇಶದಲ್ಲಿ ಶುರುವಾಗಿದ್ದೇನೆ. ವೈಟ್ ಸ್ಟೆಮ್ ಬೋರರ್ಗೆ ನಮಗೆ ಇದು ಟಾಲರೆನ್ಸ್ ಬೇಕು, ಮ್ಯಾನೇಜ್ಮೆಂಟಿಗೆ ಬೇಕು, ಮತ್ತು ಇನ್ನೊಂದು ಲೀಫ್ ರೆಸ್ಟಿಗೆ ಮ್ಯಾನೇಜ್ಮೆಂಟ್ ಬೇಕು ಅಂತ. 50 ರೇಸ್ಗಳಿದೆ ಲೀಫ್ ರೆಸ್ಟು, 40 ರೇಸು ಇಂಡಿಯಾದಲ್ಲಿ ಉಂಟು. ಅದು ಚೇಂಜ್ ಆಗಿ ಬರ್ತಾನೆ ಇರುತ್ತೆ. ಆದರೆ ಇದಕ್ಕೆ 2 ಥರ ರೆಸಿಸ್ಟೆನ್ಸ್, ಒಂದೇ ಒಂದಕ್ಕೆ ರೆಸಿಸ್ಟೆನ್ಸ್ ಇದ್ದರೆ ಇದು ಸಾಧಾರಣ ಎಲ್ಲ ಸ್ಟ್ರೈನ್ಗೂ ಕೂಡ ಚಂದ್ರಗಿರಿ ಮತ್ತು F1 ಅದಕ್ಕೆ ಟಾಲರೆನ್ಸ್ ಇದೆ, ಡಿಫೋಲೇಷನ್ ಆಗೋದಿಲ್ಲ. ಸ್ಟೆಮ್ ಬೋರರು ಪರೋಕ್ಷವಾಗಿ ಅದರಲ್ಲಿ ಇದು ಇನ್ಫೆಸ್ಟೇಷನ್ ಲೆವೆಲ್ಲು ಭಾಳ ಕಡಿಮೆ ಇದೆ. ಸೇಫಾಗಿ ಹೋಗಿ, ನಾವು ಯಾವ ಅನುಮಾನಗಳು ನಮ್ಮವ್ರಿಗೆ ತಂದು ಹಾಕೋದು ಬೇಡ. ಆಯ್ತಾ? ಈಗ ಸರ್ ನಾನೊಂದು ಆ್ಯಡ್ ಮಾಡ್ತೀನಿ. ಒಂದು ನಿಮಿಷ ಸರ್, ಒಂದು ನಿಮಿಷ ಅಲ್ಲೇ ಕೂತ್ಕೊಂಡು ಕೇಳಿ ಸರ್. ಈಗ ಒಂದು ಸಿಂಪಲ್ ನೀವು ಸಾಂಪ್ರದಾಯಿಕ ಪ್ರದೇಶದಲ್ಲಿ ನಿಮ್ಮದು ಎಲ್ಲ ವೆರೈಟಿಗಳಿದೆ. ಚಂದ್ರಗಿರಿ ಈಗ ಬಹುತೇಕ ಜನ ಈ ವೈಟ್ ಸ್ಟೆಮ್ ಬೋರರು ಮತ್ತು ಲೀಫ್ ರಸ್ಟಿಂದಾಗಿ ಅರೇಬಿಕಾನೇ ಬಿಟ್ಬಿಟ್ಟಿದ್ರು, ಎಲ್ಲ ರೋಬಸ್ಟಾಗಿ ಹೋಗಿದ್ರು, ರೇಟ್ ಕಡಿಮೆ ಆದರೂ ಪರವಾಗಿಲ್ಲ ಅಂತೇಳಿ. ಯಾವಾಗ ಈಗ 15 ವರ್ಷದ ಹಿಂದೆ ಚಂದ್ರಗಿರಿ ತಳಿ ಬಂತೋ ಅಲ್ಲಿಂದ ಮತ್ತೀಗ ಸಾಕಷ್ಟು ಬರ್ತಾ ಇದ್ದಾರೆ. ಹಾಗಾಗಿ ನೀವು 795 ಅಥವಾ ಇನ್ನು ಹಳೇದನ್ನು ಇಟ್ಕೊಂಡ್ರೆ ಅದು ನೀವು ಕಿತ್ತಾಕಬೇಕು, ಅದಕ್ಕೆ ಪರಿಹಾರ ಇಲ್ಲ. ವೈಟ್ ಸ್ಟೆಮ್ ಬೋರರಿಗೆಲ್ಲ ಕಂಟ್ರೋಲ್ ನೀವೇನು ಗೆಮಕ್ಸನ್ ಉಜ್ಜೋದವೆಲ್ಲ ವಯಬಲ್ ಅಲ್ಲ, ಅದು ಆಗೋದಿಲ್ಲ. ಹಂಗೆ ನೀವು ಆ ಸುದ್ದಿನೇ ಬಿಟ್ಬಿಡಿ. ಆಮೇಲೆ ಲೀಫ್ ರಸ್ಟ್ ಕೂಡ ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡ್ಬೋದು ಅಂದರು. ಶ್ರೀಲಂಕಾದಲ್ಲಿ ಕಾಫಿ ಸತ್ಯನಾಶ ಆಗಿರೋದು ಅದೇ ಲೀಫ್ ರಸ್ಟಿಂದ. ಅದಕ್ಕೆ ನೀವು ಸ್ಪ್ರೇ ಮಾಡಿ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಒಂದೇ ಒಂದು ಇರೋದು ಪಾಯಿಂಟ್ ಏನಂದರೆ ಚಂದ್ರಗಿರಿ ಹಾಕಿ ಅದು ರೆಸಿಸ್ಟೆಂಟ್ ಅಂತ ಹೇಳೋಕ್ಕಾಗೋದಿಲ್ಲ, ನಿಯರರ್ ಟು ಟಾಲರೆಂಟ್ 99.9 ಇದು ಬರೋದಿಲ್ಲ. ಹಾಗಾಗಿ ಚಂದ್ರಗಿರಿ ಹಾಕದಲ್ಲಿ ನಿಮಗೆ ಲೀಫ್ ರಸ್ಟು ಇಲ್ಲ, ಆಮೇಲೆ ವೈಟ್ ಸ್ಟೆಮ್ ಬೋರರ್ ಇಲ್ಲ, ಆವಾಗ ನೀವು ಜಮಕ್ಷನ್ ಉದ್ದ ಪ್ರಶ್ನೆನೂ ಇಲ್ಲ, ಏನೂ ಮಾಡೋ ಪ್ರಶ್ನೆ ಇಲ್ಲ. ಹಾಗಾಗಿ ಚಂದ್ರಗಿರಿ ತಳಿಯನ್ನು ಅಡಾಪ್ಟ್ ಮಾಡ್ಕೊಂಡ್ರೆ ನೋ ಇಶ್ಯೂ. ರೆಕ್ಕೆ ಬೋರರ್ ಬಂದರೆ ರೆಕ್ಕೆಯನ್ನು ಕಟ್ ಮಾಡಬೇಕು. ಮನುಷ್ಯನಿಗೆ ಮೊನ್ನೆ ಅಷ್ಟೇ ಅಮೇರಿಕದ ಅಧ್ಯಕ್ಷನ್ ಕೂಡ ಹಿಂದಿನ ಸರಿ ಕರೋನಾ ಬಂದಿತ್ತು, ಅವ್ರ ಹತ್ರ ಎಂತೆಂಥ ಮಿಸೈಲ್ ಇದೆ, ಆದರೆ ಅಧ್ಯಕ್ಷನ ಮೇಲೆ ಮಿಸೈಲ್ ಹಾಕಿ ಕರೋನಾ ತೆಗಿಯೋಕ್ಕಾಗಲಿಲ್ಲ, ಟ್ರೀಟ್ಮೆಂಟ್ ತಗೊಂಡ ಗುಣ ಆದ. ರೆಕ್ಕೆ ಬರೋರು ಬಂದರೆ ಸ್ಕೌಟಿಂಗ್ ಮಾಡಿ ಒಂದು ಮಟ್ಟಕ್ಕೆ ತೆಗಿಲೇಬೇಕು, ಸುಟ್ಟು ತೆಗಿಬೇಕು ಹೊರತು. ಏನಕ್ಕೆ ನಾನು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾನು ಏನಕ್ಕೆ ಹಿಂಗೆ ನೇರ ಉತ್ತರ ಕೊಡ್ತೀನಿ ಅಂದರೆ ಒಂದು ಟೈಮ್ ಉಳಿಸೋದಕ್ಕೆ. ಎರಡನೇದು ಸಮಸ್ಯೆಗಳು ಎಲ್ಲದರಲ್ಲೂ ಖಂಡಿತವಾಗಿದೆ. ಕಾಳುಮೆಣಸಲ್ಲೂ ಇದೆ. ಕಾಳುಮೆಣಸು ನಾನು ಹೇಳ್ತೀನಿ, ಬಯಲುಸೀಮೆಯ ದಾಳಿಂಬೆ ಎಷ್ಟು ಕಿರಿಕಿರಿ ಬೆಳೆನೋ ಅದರಷ್ಟೇ ಮಲೆನಾಡಿನ ಕಾಳುಮೆಣಸು. ಇದು ಈಸಿ ಬೆಳೆ ಅಲ್ಲ. ಹಂಗಂದಾಕ್ಷಣ ಮಾಡಬೇಕು, ಪ್ರಯತ್ನ ಪಡಬೇಕು. ಕಾಫಿ ಅದಕ್ಕೆ ಹೋಲಿಸಿರಿದು ಸಾಂಪ್ರದಾಯಿಕ ಪ್ರದೇಶ, ಅಸಾಂಪ್ರದಾಯಿಕ ಪ್ರದೇಶದಲ್ಲಿ 1000 ಇದೆ. ಇಲ್ಲೇನಾಗಿದೆ, ಸಾಂಪ್ರದಾಯಿಕ ಪ್ರದೇಶದಲ್ಲಿ ಕಾಫಿ ಕಷ್ಟ ಹೇಳುವಂತ ಬಂದಿದೆ. ಏನಕ್ಕೆ ಜನಸಂಖ್ಯೆ ಇಲ್ಲ, ಕಷ್ಟ ಎಲ್ಲದರಲ್ಲೂ ಇದೆ. ಕಷ್ಟಪಡೋಕ್ಕೆ ರೆಡಿ ಇದ್ದವರು ಮಾತ್ರ ಮಾಡಿ, ದುಡ್ಡು ಬೇಕಾದವ್ರು ಮಾತ್ರ ಮಾಡಿ. ಸಮಸ್ಯೆಗಳಿದೆ. ಹಾಗಾಗಿ ಸಮಸ್ಯೆಗಳಿದೆ ಅಂತ ನಾವು ಈಗಲಿಂದನೇ ಹೆದರಿಸ್ಕೊಂಡು ಅದರಲ್ಲಿ ರೋಗದ ಕಾಟ ಹೆಚ್ಚು. ಯಾವ ರೋಗ? ಕೀಟದ ಕಾಟ ಹೆಚ್ಚು. ಯಾವ ಕೀಟ? ನಾವು ನೇರ ಪ್ರಸಾರ ನೋಡೋರಿಗೆ ಇದು ಎಲ್ಲ ಕಾಮನ್. ನಾನು ಬುಡಕ್ಕೆ ಕೈ ಹಾಕ್ತೀನಿ. ಸ್ಪೆಸಿಫಿಕ್ ಆಗಿ ನೀವು 795 ಇಟ್ಕೊಂಡು ರೋಗ ಅಂದರೆ ಸಾರಿ, ವಿ ಕೆನಾಟ್ ಹೆಲ್ಪ್. ಚಂದ್ರಗಿರಿ ಹಾಕಿ ಇದ್ದಿದ್ದೆಲ್ಲ ಕಿತ್ತಾಕಿ ಡಾಕ್ಟ್ರದ್ದು ಒಂದು ಹೇಳಕ್ಕೆ ಮರೆತರು. ಅವರು ಎಷ್ಟು ಫಾಸ್ಟ್ ಚೇಂಜ್ ಮಾಡ್ತಾರೆ ಅಂದರೆ, ಸೀಂಟೋರ್ ಹಾಕಿದ್ರು. ಏನಕ್ಕೆ ಅಂದರೆ ಅವ್ರಿಗೆ ಯಾರೋ ಈ ಬಯಲುಸೀಮೆಯಲ್ಲಿ ನಿಮಗೆ ಅರೇಬಿಕಾ ಬರೋದಿಲ್ದಾರೆ ಅಂತ ಹೇಳಿದ್ರು. ಆಮೇಲೆ ಅರೇಬಿಕಾ ಬರ್ತದೆ ಅಂತ ಗೊತ್ತಾಯಿತು. ಮುಲಾಜಿಲ್ಲದೆ 10,000 ಇಳುವರಿ ಬಂದಿದ್ದು ಸೀಂಟೋರ್ನ ಕಿತ್ತಾಕಿ ಇನ್ನು 25 ವರ್ಷ ಬೇಜಾರು ಮಾಡ್ಕೊಳ್ಳೋದಕ್ಕಿಂತ 2 ವರ್ಷ ಬೇಜಾರು ಮಾಡ್ಕೊತೀನಿ ಅಂತ ಕಿತ್ತಾಕಿ ಆ ಕಡೆ F1 ಮತ್ತು ಅರೇಬಿಕಾ ಹಾಕಿದ್ದಾರೆ, ಇದನ್ನ ಚಂದ್ರಗಿರಿ ಹಾಕಿದ್ದಾರೆ. ಹಂಗಾಗಿ ಫಾಸ್ಟ್ ಡಿಸಿಷನ್ ತಗೋಬೇಕು. ನೀವು ಅದನ್ನೇ ಇಟ್ಕೊಂಡ್ರೆ ನೋ ಒನ್ ಕ್ಯಾನ್ ಹೆಲ್ಪ್. ಕಾಡುಪ್ಲಿ ಗಿಡ ಹಚ್ಚೋ ಸರ್, ಅದು ಕಸಿ ಮಾಡಿದ್ರೆ ಕಂಟ್ರೋಲಿಗೆ ಬರೋದಂತ ಸರ್. ಅದಕ್ಕೆ ನೀರಿನ ಕೊರತೆ ಆದರೆ ಮೊದಲು ಸಾಯೋದೇ ಅದು ಬುಡ ಕೆಳಗಡೆ. ಅದು ಈಗ ಹಲೋ, ಇನ್ನು ನಿಮ್ಮದು ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ಕಾಡಿಪ್ಲಿ ಗಿಡದ ಮೇಲೆ ಕಸಿ ಕಟ್ಟಿ ಗಿಡ ಬೆಳೆಸಿ ಹೇಳುವಂಥದ್ದು ಫೇಸ್ಬುಕ್ನಲ್ಲಿ ಮಾಡೋದು ನರ್ಸರಿ ಇವರ ಲಾಬಿ. ISR ನವರನ್ನು ಪ್ರಯೋಗ ಮಾಡಿ ಅವರೇ ಮಧ್ಯಕ್ಕೆ ನಿಲ್ಲಿಸಿದ್ದಾರೆ.
ಅದು ಒಂದು ರೀತಿಯ ಇದೇನು ನರ್ಸರಿಗಳು ಮಾಡ್ತಾ ಇರುವಂಥ ಮೋಸ. ದಯವಿಟ್ಟು ಅಷ್ಟೆಲ್ಲ ಕಷ್ಟಪಟ್ಟು ಕಾಳುಮೆಣಸು ಹಾಕಬೇಡಿ, ಮುಂದೆ ಮೇಲ್ಗಡೆ ಗ್ರೋತ್ ಚೆನ್ನಾಗಿ ಬರೋದಿಲ್ಲ. ಆವಾಗ ನೀವು ಮತ್ತೆ ಕಳ್ಕೊಂಡು ಬೇಜಾರು ಮಾಡ್ಕೊಂಡಿದ್ದು ಸರ್. ಇದರಲ್ಲಿ ಗದಗ್ನಲ್ಲಿ ಒಬ್ಬರು 13 ಎಕರೆ ಹಾಕಿ ಸಫರ್ ಆಗಿದ್ದಾರೆ. ಕಾಳುಮೆಣಸು ಏನು ಸರ್ವಶ್ರೇಷ್ಠ ಬೆಳೆ ಅಲ್ಲ, ಬೇರೆ ಬೇರೆ ಬೆಳೆಗಳ ಅವಕಾಶ ಇದೆ. ಕಾಳುಮೆಣಸು ಒಂದು ಬಿಟ್ಟು ಬಾಕಿ ಎಲ್ಲ ನೀರು ಹಿಡ್ಕೊಳ್ಳುವಂಥ ಮಣ್ಣಲ್ಲಿ ಕಾಳುಮೆಣಸು ಒಂದು ಬರೋದಿಲ್ಲ. ಕಾಡಿಪ್ಲಿ ಮೇಲೆ ಹೇಳಿ ನಿಮ್ಗೆ ಯಾವನಾರು ಹುಳ ಬಿಟ್ಟಿದೆ ಅಂದರೆ ಫೇಸ್ಬುಕ್ ನೋಡಿರ್ತೀರಿ, ಅದು ಶುದ್ಧ ಮೋಸ ಮಾಡೋಕ್ಕೆ ಹೋಗ್ಬೇಡಿ. ಸಿಂಪಲ್. ಅಡಿಕೆ ತೋಟದಲ್ಲಿ ನಡುವೆ ಅಂತರ್ ಬೆಳೆಯಾಗಿ ಜಾಯಿಕಾಯಿ, ಚಕ್ಕಿ, ಲವಂಗ ಈ ಥರ ಏನಾದರೂ ಬೆಳಿಬೋದಾ? ಅದನ್ನೇ ನಾವು ಬೆಳಗ್ಗೆಯಿಂದ ಹೇಳ್ತಾ ಇದ್ದಿದ್ದು. ಅವ್ರು ಹೇಳಿದ್ರು ಒಳಗಡೆ ಬೆಳಗ್ಗೆ ಸಾಯಂಕಾಲ ರಾಮಾಯಣ ಕೇಳಿ ರಾಮಂಗೂ ಸೀತೆಗೆ ಏನಾಗಬೇಕು ಅಂತ. ಇಲ್ಲ, ಅದನ್ನ ನೀವು ಖಂಡಿತ ಹಾಕ್ಬೋದು ಸರ್. ಅದ್ರ 3 ಪಟ್ಟು ಸ್ಪೇಸಿಂಗ್ ಕೊಡಿ. 9 ಅಡಿ ಇದ್ರೆ 27 ನಂತರ ಸ್ಪೇಸಿಂಗ್ ಅಲ್ಲಿ ನೀವು ಜಾಯಿಕಾಯಿ ಕೊಡಿ. ಆಮೇಲೆ ಇನ್ನೊಂದು ಪ್ರಶ್ನೆ ಸರ್, ಈಗ ಬೇರೆ ತೋಟಗಳನ್ನ ಜನ ನೋಡ್ತಾರ, ರೈತರು ಈ ತರ ತೋಟವನ್ನು ನೋಡಿದಾಗ ತುಂಬಾ ಆಸೆ ಆಗುತ್ತೆ ಅವ್ರಿಗೆ, ನಾವು ಮಾಡ್ಬೇಕು ಅಂತ ಹೇಳಿ ಆಸೆ ಆಗುತ್ತೆ. ಆದ್ರೆ ಬೆಳಿತಾರೆ, ಹಣನೂ ಖರ್ಚು ಮಾಡ್ತಾರೆ, ಲಾಸ್ಟಿಗೆ ಕಳಿ ಹುಟ್ಟಿದ ತಕ್ಷಣನೇ ರೌಂಡ್ ಅಪ್ ಗ್ರಾಮಕ್ಸನ್ನು ಹೊಡಿಲಿಕ್ಕೆ ನಿಲ್ತಾರೆ. ನೀವು ಅದರ ಅಭಿಪ್ರಾಯವೇನು? ನಿಮ್ಮ ಅಭಿಪ್ರಾಯ? ಅಲ್ಲ, ನಿಮಗೆ ಗೊತ್ತಾಯ್ತು ತಾನೆ, ನಿಮ್ಮ ಅಭಿಪ್ರಾಯನೇ ಹೇಳ್ಬೇಕು. ಅದು ವೀಡ್ ಕಿಲ್ಲರು, ಅದನ್ನೇ ಸಾಯಿಸ್ತಾ ಇರ್ಬೇಕಾದ್ರೆ ಮೇನ್ ಕ್ರಾಪ್ ಬಿಡುತ್ತೆ ಅದು. ಪೂರ್ತಿ ಎಲ್ಲಾ ದೇಶಗಳು ಬ್ಯಾನ್ ಮಾಡಿ ಆಯ್ತು ರೌಂಡ್ ಅಪ್ ನ. ಪೂರ್ತಿ ನಮ್ಮ ದೇಶದವರೇ ಇನ್ನೂ ತಗೊಂಡೋಗಿರೋ ಹೋಗ್ತಾ ಇರೋದು. ಅದು ದೊಡ್ಡ ಈಗ ಹೇಳ್ತೀನಿ, ನೇರ ಪ್ರಶ್ನೆಗೆ ಬನ್ನಿ, ಯಾಕೆಂದ್ರೆ ಬಹಳ ಜನ ಕಾಯ್ತಾ ಇದ್ದಾರೆ. ಅದು ನೀವು ಸಿಂಪಲ್ ಹೇಳ್ತೀನಿ, ಕಾಳುಮೆಣಸು ಈ ತರದ್ದು ತೋಟ ಮಾಡಿದಾಗ ಫಸ್ಟ್ ಆಫ್ ಆಲ್ ಕಳೆನಾಶಕ ಹೊಡೆಯೋದೇ ಅಪರಾಧ. ಕಾಳುಮೆಣಸಿನಲ್ಲಿ ಹಾಕಿದ್ರೆ ಒಂದು ಕಾಳುಮೆಣಸು ಬೆಳೆ ಉಳಿಯೋದಿಲ್ಲ. ಹಂಗ ಅದ್ರ ಬಗ್ಗೆ ಆರ್ಗ್ಯುಮೆಂಟ್ ಬೇಡ. ಯಾರು ರೌಂಡ್ ಅಪ್ ಹೊಡಿತಾರೋ ಅವ ಕಾಳುಮೆಣಸು ಮಾಡೋದು ಬೇಡ, ಸಿಂಪಲ್. ಆಮೇಲೆ ನೀವು ಅಂತರ್ ಬೆಳೆ ಹೇಳಿದ್ರಿ, ಹಂಗೆ ನೀವೆಲ್ಲ ಒಟ್ಟ ರಾಶಿ ಒಂದು ಲಿಸ್ಟ್ ಮಾಡಂಗಿಲ್ಲ. ಎಲ್ಲ ನಾವು ಅಂತರ್ ಬೆಳೆಯನ್ನ ಆಯ್ಕೆ ಮಾಡುವಾಗ ಅದರಲ್ಲಿ ಬೆಳಕಿನ ಅಗತ್ಯ ಏನಿದೆ, ಯಾವ್ದು ಬಿಸಿಲು ಬೇಕು, ಯಾವ್ದಕ್ಕೆ ಬಿಸಿಲು ಬೇಡ, ಯಾವ್ದ್ರದ್ದು ಬೆಳವಣಿಗೆ ಆಕಾರ ಹೆಂಗಿರ್ತದೆ ಹೇಳೋದೆಲ್ಲ ಮಾಡೋದು. ನೀವು ಹೇಳಿದ್ರೆ ಲವಂಗ ಬರ್ತದೆ, ಚಕ್ಕೆ ಬರೋದಿಲ್ಲ, ಕಾಳುಮೆಣಸು ಬರ್ತದೆ, ಕಾಫಿ ಬರ್ತದೆ. ನಾವು ಹೆಂಗಾರೆ 2 ಬೆಳೆಯನ್ನು ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ, ಈ ತರ ಕಾಂಬಿನೇಷನ್ಗೆ ಇದೇ ಸೂಕ್ತ. ತೋಟ ಮಾಡಿದ್ದೀವಿ, 8x8 ಅಡಿಕೆ ಗಿಡ ಇಟ್ಟಿದ್ದೀವಿ. ಈಗ ಸಾಲಿನಲ್ಲಿ ಮಾಡಬೇಕು ಅಥವಾ 4 ಗಿಡ ಮಧ್ಯದಲ್ಲಿ ನಾವು ಕಾಫಿ ಅಥವಾ ಕೋಕೋ ಹಾಕಬೇಕು. ಆಮೇಲೆ ಕೋಕೋ ಉತ್ತಮನ, ಕಾಫಿ ಉತ್ತಮನ ಅಲ್ಲ? ಜಸ್ಟ್ ನಮ್ಗೆ ಇಲ್ಲ, ಯಾವ ಏರಿಯಾ? ನಾಯಕನಹಟ್ಟಿ ಅಂತ ಇಲ್ಲೇ ಚಿತ್ರದುರ್ಗ ಡಿಸ್ಟಿಕ್, ಚಳ್ಳಕೆರೆ ತಾಲೂಕು. ನೀವು ಕೋಕೋ ಹಾಕಿ ಏನು ಸಮಸ್ಯೆ ಇಲ್ಲ. ಕೋಕೋ ಆದ್ರೆ 16 ಅಡಿಗೆ ಹಾಕಿ. 16 ಅಡಿ. ಸಾಲು ಬಿಟ್ಟು ಸಾಲು ಹಾಕಿ, ಅದು ರೆಕ್ಕೆ ಹರಡುತ್ತೆ, ಅದು ಅದಕ್ಕೆ ಹಾಕೊಂಡು ಹೋಗಿ ಅಷ್ಟು ಸಾಕು ನಮಗೆ. ನಮಸ್ಕಾರ, ನನ್ನ ಹೆಸರು ರಂಗಸ್ವಾಮಿ ಅಂತ, ಹೊಳಲ್ಕೆರೆ ತಾಲೂಕು, ಮಾವಿನಹಟ್ಟಿ ಅಂತ, ಚಿತ್ರದುರ್ಗ ಜಿಲ್ಲೆ. ಸರ್, ನಮ್ಮದು ಒಂದು 40 ವರ್ಷದ ತೆಂಗಿನ ತೋಟ ಇದೆ, 35 ಅಡಿ ಸ್ಪೇಸಿಂಗಲ್ಲಿ. ಅದರಲ್ಲಿ ಸಿಲ್ವರ್ ಓಕು ಮತ್ತು ಈ ರೀತಿ ತೋಟ ಮಾಡ್ಬೋದಾ? ಅದು ಬೇರೆ ಏನಾದ್ರು ಕಾಂಪಿಟೇಷನ್ ಆಗುತ್ತಾ? ಸ್ಪೇಸಿಂಗ್ ಎಷ್ಟಿದೆ? 35 ಅಡಿ ಸರ್, ಹಳೆ ತೋಟ. ಆರಾಮಾಗಿ ಮಾಡ್ಬೋದು. 2 ಲೈನು ಸಿಲ್ವರ್ ಹಾಕಿ ನಾವು ಮಾಡ್ಕೊಂಡು ಹೋಗ್ಬೋದು. 2 ಲೈನ್? ಅದು 2 ಲೈನು ಸ್ಟ್ಯಾಗರ್ಡು ನೀವು ಕೊಟ್ಕೊಂಡು ಹೋಗಿ. ಅದನ್ನು ಈ ಥರ ಟಿಂಬರ್ ಥರ ಬೆಳೆಯೋದಿಲ್ಲ. ಅದನ್ನು 14 ಅಡಿಗೆ ನಾವು ರಿಸ್ಟ್ರಿಕ್ಟ್ ಮಾಡ್ಕೊಳ್ಬೇಕು. ಸಿಲ್ವರ್ದು ನೆರಳು ಅಡಿಕೆ ಅಲ್ಲ, ತೆಂಗಿನ ಗೊಂಚಿನ ಮೇಲೆ ಬಂದರೆ ತೆಂಗಿ ಫಸಲು ಇರೋದಿಲ್ಲ, ಎತ್ತರ ಬೆಳಲಿಕ್ಕೆ ಬಿಡೋದಿಲ್ಲ. 14 ಅಡಿ ಅಥವಾ 22 ಅಡಿಗೆ ನಾವು ಅದನ್ನು ಹೈಟು ರಿಸ್ಟ್ರಿಕ್ಟ್ ಮಾಡ್ಕೊಳ್ಳಿ. ಅದು ಚಾಮರಾಜನಗರದಲ್ಲಿ ಆಗಲೇ ನಾವು ಪ್ರಯತ್ನ ಪಟ್ಟಿದ್ದೀವಿ. 30 ಅಡಿಗಿಂತ ಕಡಿಮೆ ಏನಾದರೂ ಅಂತರ ಇದ್ದರೆ ಅಲ್ಲಿ ನಾವು ಸಿಲ್ವರ್ ಹಾಕಿ ಮೆಣಸು ಹಾಕ್ಲಿಕ್ಕೆ ಹೋಗೋದು ಬೇಡ. 35 ಅಲ್ಲ, ಆರಾಮಾಗಿ ಮಾಡ್ಕೊಂಡು. ಟ್ರೆಡಿಷನಲ್ ಕಾಫಿ ಏರಿಯಾದಲ್ಲಿ ಬ್ಲಾಸಮ್ ಅಂಡ್ ಬ್ಯಾಕಿಂಗ್ ಶವರ್ಸ್ ಅಂತ ಹೇಳ್ತಾರೆ. ಈಗ ನಾನ್ ಟ್ರೆಡಿಷನಲ್ ಏರಿಯಾದಲ್ಲಿ ಡಾಕ್ಟರ್ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವ ರೀತಿ ಸಜೆಷನ್ ಕೊಡ್ತೀರಿ? ಇಲ್ಲ, ಇಲ್ಲೂ ಕೂಡ ನಾವು ಮಿನಿ ಸ್ಪ್ರಿಂಕ್ಲರ್ ವ್ಯವಸ್ಥೆ ಮಾಡಿದ್ದೀವಿ. 2, ಒಂದು ಬ್ಲಾಸಮ್ಮು, ಬ್ಯಾಕಿಂಗ್ 2 ಖಂಡಿತ ಕೊಡ್ತೀವಿ. ನಂತರ ಅದೊಂದು ದಯವಿಟ್ಟು ಭಾಳ ಒಳ್ಳೆ ಪ್ರಶ್ನೆ ತಾವು ಕೇಳಿದ್ದೀರಾ. ನಾವು ಕಾಫಿ ಹಾಕಿದಾಗ ನಾವೇನಾದರೂ ಮಳೆ ಕಾದರೆ ಡ್ರಿಪ್ಪಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡು ಹೋದರೆ ಅದರಲ್ಲಿ ಪೂರ್ಣ ಪ್ರಮಾಣದ ಫಸಲು ಬರೋದಿಲ್ಲ. ನಮಗೇನಿದ್ರು ಮಾರ್ಚ್ 2nd ವೀಕ್ನು ಕಟ್ ಆಫ್ ಟೈಮ್ ಅಂತ ಇಟ್ಕೋಬೇಕು. ಅಷ್ಟರೊಳಗಾಗಿ ಬ್ಲಾಸಮ್ ಮಳೆ ಬರಲೇಬೇಕು, ಅದು ಇರಿಗೇಷನ್ ಆಗಬೇಕು. ಮತ್ತು 15 ದಿವಸ ಆದಮೇಲೆ ನಮಗೆ ಒಂದು ಬ್ಯಾಕಿಂಗ್ ಕೊಡಿ. ಅಷ್ಟಾದಮೇಲೆ ವರ್ಷ ಪೂರ್ತಿ ಡ್ರಿಪ್ಪಲ್ಲಿ ಇಟ್ಕೊಳ್ಳಿ. ಬ್ಲಾಸಮ್ ಒಂದು ಸತಿ ಸೆಟ್ ಆದಮೇಲೆ ಮಿಕ್ಕಿದೆಲ್ಲ ವ್ಯವಸ್ಥೆ ಭಾಳ ಸುಲಭ. ಇಲ್ಲದ್ರೆ ಈ ವರ್ಷ ಬರೀ ಡ್ರಿಪ್ಪಿಗೆ ಹೊಂದ್ಕೊಂಡಿದ್ದವರು ಲಾಂಗ್ ಡ್ರೈ ಸ್ಪೆಲ್ ಬಂದಿದ್ದರಿಂದ 70% ಕಾಫಿ ಇದು ಬಯಲು ಸೀಮೆನಲ್ಲಿ ನಾವು ಕಳ್ಕೊಂಡಿದ್ದೀವಿ. ಅಲ್ಲ, ಟೈಮ್ಲಿ ಬ್ಲಾಸಮ್ ಅಂಡ್ ಬ್ಯಾಕಿಂಗ್ ಆಗದೆ ಇದ್ರೆ ಬೇರೆ ಆಲ್ಟರ್ನೇಟಿವ್ ಏನಾದ್ರು ಇದೆಯಾ ಅಂತ? ಈಗ ಡ್ರಿಪ್ ಮಾಡಿದ್ದಾರೆ ಅಥವಾ ಸ್ಪ್ರಿಂಕ್ಲರ್ಸ್ ಇದೆ, ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅಂತ? ಮಿನಿ ಸ್ಪ್ರಿಂಕ್ಲರ್ ಇರಬೇಕು. ಅಥವಾ ನೀವು ಪೈಪ್ಲೈನಲ್ಲಿ ತೆಗೆದು ಕರಿ ಪೈಪ್ನಲ್ಲಾದರೂ ಒಂದು ಸತಿ ನೀರು ಹಾರಿಸಿ. ಈಕ್ವಲೆಂಟ್ ಟು 1.2 ಇಂಚ್ ಮಳೆ ಅಷ್ಟು ಬರಬೇಕು ಬ್ಲಾಸಮ್. ಇಲ್ಲಿ ನಾನೊಂದು ಆ್ಯಡ್ ಮಾಡ್ತೀನಿ. ಏನು ಗೊತ್ತಾ,
ನೀವು ಕೇಳಿದ ಪ್ರಶ್ನೆ ಬೇರೆ ರೀತಿಯಲ್ಲಿ ಕೇಳ್ತೀನಿ. ಇಲ್ಲಿ ಒಂದು ಸಣ್ಣ ಸಮಸ್ಯೆ ಇದೆ. ಅಡಿಕೆ ಈಗ ಆಯಿತು, ಈಗ ಇದು ಏನು ಬ್ಲಾಸಮ್ ಓಪನ್ ಆಗೋದು, ಇದು ಓಪನ್ ಆಗೋದು ಎಲ್ಲ ಹಾರ್ಮೋನಲ್ ವ್ಯವಹಾರಗಳು. ನೀರು ಬಿದ್ದ ತಕ್ಷಣ ಅದು ಟಕ್ ಅಂತ ಓಪನ್ ಆಗ್ತದೆ, ಅಲ್ಲಿವರೆಗೆ ಕಾದ್ಕೊಂಡಿರುತ್ತೆ ಅಲ್ವಾ. ಅದನ್ನು ಈಗೇನೋ ನೀವು ಈ ಥರ ಸಪ್ರೇಟ್ ತೋಟ ಮಾಡಿದಾಗ ಕರೆಕ್ಟ್ ಫೆಬ್ರವರಿ 15ಕ್ಕೆ ಮಳೆ ಬರಬೇಕು, ಇಲ್ಲ ನೀವು ಬಿಡ್ತೀರಿ, ಅದಾಗಿ ಮತ್ತೆ ಬ್ಯಾಕಪ್ ಶವರ್ ಕೊಡ್ತೀರಿ, ಅದೆಲ್ಲ ಪಕ್ಕ ಫೈನ್. ಅಡಿಕೆ ತೋಟದಲ್ಲಿ ಏನು ಮಾಡ್ತೀರಿ? ಈಗ ಅಲ್ಲಿ ಯಾರೋ ಕೇಳಿದರು, ನವಂಬರ್ ತಿಂಗಳದಿಂದ ಅಡಿಕೆಗೆ ನೀರು ಕೊಡಬೇಕು, ಇಲ್ಲ ಸತ್ತೋಗ್ತದೆ ಅಥವಾ ಹರಳುದಿರ್ತದೆ, ಹೂವಾಗ್ತಾ ಇರ್ತದೆ. ಅಡಿಕೆ ತೋಟದಲ್ಲಿ ಆಮೇಲೆ ಕಾಳುಮೆಣಸಿಗೆ ಕೂಡ ಸ್ಟ್ರೆಸ್ ಕೊಟ್ಟರೆ, ಇಲ್ಲೆಲ್ಲ ಭಾಳ ವ್ಯವಸ್ಥಿತವಾಗಿ ಮಾಡುವಾಗ 21 ದಿನ ಸ್ಟ್ರೆಸ್ ಕೊಡ್ತಾರೆ. ಕೊಯ್ಲೆಲ್ಲ ಮುಗಿದ್ಮೇಲೆ ಏಪ್ರಿಲ್ ತಿಂಗಳಲ್ಲಿ ಕೊಡ್ತಾರೆ. ಒಂದೇ ಸರಿ ನೀರು ಗೊಬ್ಬರ ಕೊಟ್ಟಾಗ ಜಗ್ಗಂತ ಆಗ್ತದೆ. ಅಡಿಕೆ ತೋಟದಲ್ಲಿ ಏನು ಮಾಡೋರು? ನಮಗೆ ಅಡಿಕೆ ಉಳಿಸ್ಕೊಂಡು ತೆಂಗು ಉಳಿಸ್ಕೊಂಡು ಇದು ಮಾಡಬೇಕಲ್ವಾ. ಆವಾಗ ಸ್ವಲ್ಪ ಕಾಂಪ್ರಮೈಸ್ ಆಗಿ ಅಲ್ಲೇನಾಗುತ್ತೆ, ಸ್ವಲ್ಪ ಮಟ್ಟಿಗೆ ರನ್ನಿಂಗ್ ಬ್ಲಾಸಮ್ ಸಮಸ್ಯೆ ಬರುತ್ತೆ ಕೆಲವೊಮ್ಮೆ. ಈಗ ಸ್ಟ್ಯಾಗರ್ಡ್ ಫ್ಲವರಿಂಗ್ ಆಗುತ್ತೆ, ಆವಾಗ ನೀವು ಒಂದೇ ಸರಿ ನೀರು ಕೊಡೋಕ್ಕಾಗೋದಿಲ್ಲ, ಆ ಸರ್ ಸ್ಟ್ರೆಸ್ ಆಗೋದಿಲ್ಲ. ಆದರೆ ಚಂದ್ರಗಿರಿ ತಳಿಯಲ್ಲಿ 795 ಅಥವಾ ಬೇಡ ಕಾವೇರಿ ಮಾಡಿದಾಗ ಭಾಳ ಸಫಲ ಆಗಿ ಅದೇ ಕಾರಣಕ್ಕೇ ಕಾವೇರಿ ಕಿತ್ತಾಕಿದ್ರು. ವರ್ಷ ನಡಿ ಕಾಯಾಗೋದು, ಅದು ಯಾವುದು ಕೊಯ್ಲು ವರ್ಕೌಟ್ ಆಗಲಿಲ್ಲ. ಕಾವೇರಿ ಅರ್ಧ ಫೇಲ್ ಆಗಿರೋದು, ಅದನ್ನೇ ಕ್ವಾಲಿಟಿ ಚೆನ್ನಾಗಿತ್ತು ಅದು. ಚಂದ್ರಗಿರಿನಲ್ಲಿ ಆ ಸಮಸ್ಯೆ ಇಲ್ಲ. ಈಗಾಗಲೇ ನೀರಿನಳ್ಳಿ ಸೀತಾರಾಮ ಹೆಗಡೆಯವರು, ಬೇರೆಯವರು, ವೇಣುಗೋಪಾಲ್ ಸರ್ ಶಿಷ್ಯರೇ ದೊಡ್ಡ ಪ್ರಮಾಣಕ್ಕೆ ಕಾಫಿಯನ್ನು ಅಡಿಕೆ ತೋಟದಲ್ಲಿ ಹಾಕ್ಕೊಂಡು ಕಣ್ಣು ಮುಚ್ಚಿ ಅಡಿಕೆಗೆ ನೀರು ನೋಡ್ಕೊಂಡು ಮುಖ ನೋಡ್ಕೊಂಡು ನೀರು ಕೊಡ್ತಾರೆ. ನವಂಬರ್ ತಿಂಗಳಿಂದ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಕಾಫಿ ಅದ್ರ ಪಾಡಿಗೆ ಅದು ಹೂ ಬರ್ತಾ ಇದೆ. ಹಾಗಾಗಿ ಅಲ್ಲಿ ಅಬ್ಸರ್ವೇಷನ್ ಪ್ರಕಾರ ಆ ಥರ ಪರಿಸ್ಥಿತಿಯಲ್ಲಿ ಸ್ಪ್ರಿಂಕ್ಲರ್ ಕೊಡದೇ ಹೋದ್ರೂ ಕೂಡ ಸೆಟ್ಟಿಂಗು ಆಗ್ತದೆ, ಬ್ಯಾಕಪ್ ಇದು ಆಗ್ತದೆ, ಹೂವು ಆಗ್ತದೆ, ಸೆಟ್ಟಿಂಗು ಆಗ್ತದೆ. ಅದೊಂದು ಸೈಕಾಲಜಿ ಇದೆ, ಕೊಟ್ಟರೆ ಒಳ್ಳೆಯದಾಗ್ತದೆ. ಮೇಲಿಂದ ನೀರು ಬಂದರೆ ಒಳ್ಳೆಯದಾಗ್ತದೆ. ಅಡಿಕೆ ತೋಟಗಳಲ್ಲಿ ಸ್ಪ್ರಿಂಕ್ಲರ್ ಹಾಕದೇನೂ ಕೂಡ ಕಾಫಿ ಅದ್ಭುತವಾಗಿ ಬರ್ತದೆ, ಕೊಟ್ಟರೆ ಒಳ್ಳೆಯದಾಗ್ತದೆ ಅಂತ ಹೇಳ್ಬಿಟ್ಟು ಮೊಳಕಾಲ್ಮೂರು ತಾಲೂಕಿಂದ ಹೊಸ ರೈತರು ಹೊಸದಾಗಿ ಲ್ಯಾಂಡ್ ತೊಗೊಂಡಿರೋದು ಒಂದು 8 ಕರೋನಾಗಿಂತ ಮುಂಚೆ ಕರೋನಾ ಆದಮೇಲೆ ರೈತರು ಹೌದು. ಕೆಲವು ಸಲ ತೆಂಗು ಹಾಕಿದ್ದೇವೆ, ಮಧ್ಯೆ ತುಂಬ ಜಾಗ ಇದೆ, ಒಂದು 4-5 ಎಕರೆ ಅಷ್ಟು. ಅಲ್ಲಿ ನಮ್ಮ ನೆಲ ಬಂದುಬಿಟ್ಟು ಸ್ವಲ್ಪ ಗರಸು ಬರುತ್ತೆ. ಮೇಲ್ಗಡೆ ಒಂದು 3 ಅಡಿಯಷ್ಟು ಒಳ್ಳೆ ಮಣ್ಣಿದೆ, ಆ ಕೆಳಗಡೆ ಗರಸು ನೆಲ ಬಂದ್ಬಿಡುತ್ತೆ. ಅಲ್ಲಿ ಹಾಕಿದ್ರೆ ಓಕೆನಾ ಅಂತ? ಏನು ತೊಂದರೆ ಇಲ್ಲ, ಭಾಳ ಒಳ್ಳೆಯದು. ಒಳ್ಳೆ ಪರ್ಕುಲೇಷನ್ನು, ಬಳ್ಳಿ ಹಳದಿಯಾಗಿ ಬೇರ್ಗಳು ಸಾಯೋದು ಅದೆಲ್ಲ ಭಾಳ ಕಡಿಮೆ ಇರುತ್ತೆ. ಆಮೇಲೆ ನೀರು ಹಿಂಗುತ್ತೆ. ಸ್ವಲ್ಪ ಬಸಿಗಾಲುವೆ ಏನಾದ್ರು ಸರಿ ಏನಾದ್ರು ಬ್ಲಾಕ್ ಆದರೂ ಕೂಡ ಬಳ್ಳಿಗಳಿಗೇನು ತೊಂದರೆ ಆಗೋದಿಲ್ಲ. ಬಟ್ ಏನಂದರೆ ನೀರು ಫ್ರೀಕ್ವೆಂಟಾಗಿ ಕೊಡಬೇಕು ಅಂಥ ಜಾಗ. ಆರ್ಗ್ಯಾನಿಕ್ ಮ್ಯಾಟರು ಚೆನ್ನಾಗಿರಬೇಕು ಅಂಥ ಜಾಗದಲ್ಲಿ. ಅಂದರೆ ನೀರು ಹಿಡ್ಕೊಳ್ಳೋ ಶಕ್ತಿ ಹೊಂದಬೇಕು, ಅದಕ್ಕೆ ನೀವು ಕೆಲಸ ಮಾಡಬೇಕು. ಮತ್ತು ಇನ್ನೊಂದು ದಯವಿಟ್ಟು ಎಲ್ಲರೂ ಕೆಡಿಸ್ಕೊಳ್ಳಿ, 7.8 ಇದ್ದಕ್ಕಿಂತ ಜಾಸ್ತಿ pH ಇದ್ದರೆ ಅಲ್ಲಿಗೆ ಕಾಳುಮೆಣಸು ಹಾಕ್ಲಿಕ್ಕೆ ಹೋಗಬೇಡಿ. ಕಾಫಿ ಕೂಡ ತೊಂದರೆ ಆಗುತ್ತೆ. ಮೊದಲು ಜಿಪ್ಸಮ್ ಹಾಕ್ಕೊಂಡು ಪ್ರತಿ ವರ್ಷ ಅದಕ್ಕೆ ನಾವು ಜಿಪ್ಸಮ್ ಹಾಕ್ಕೊಂಡು ಮತ್ತು ಸ್ವಲ್ಪ ಸಲ್ಫರ್ ಇರೋ ಅಂಥ ಗೊಬ್ಬರಗಳನ್ನ ಒಂದು ವರ್ಷಕ್ಕೆ 1-2 ಬಾರಿ ಅದನ್ನು ಹಾಕ್ಕೊಂಡು ಈ ಥರ ನಾವು ಕುಸ್ತಿ ಮಾಡಬೇಕಾಗುತ್ತೆ. ಬಟ್ ಇಲ್ಲಿ ಕೂಡ ನಾವು ಸ್ಟಾರ್ಟ್ ಮಾಡಿದಾಗ ಇದೇ ರೊಬುಸ್ಟಾದಲ್ಲಿ ನಮಗೆ ಎಲ್ಲ ಪ್ರಾಬ್ಲಮ್ ಇತ್ತು. ಒಂದು ಸತಿ ಆರ್ಗ್ಯಾನಿಕ್ ಮ್ಯಾಟ್ರ್ ಇಂಪ್ರೂವ್ ಆದಮೇಲೆ ಈಗ ಎಲ್ಲೂ ಯಾವ ಗಿಡದಲ್ಲೂ ನಮಗೆ ಸಮಸ್ಯೆ ಕಂಡಿಲ್ಲ. ಮೈಕ್ರೋನ್ಯೂಟ್ರಿಯೆಂಟ್ ಆಗಲಿ ಮ್ಯಾಕ್ರೋನ್ಯೂಟ್ರಿಯೆಂಟ್ ಆಗಲಿ ಯಾವುದೂ ಸಮಸ್ಯೆ ಕಂಡಿಲ್ಲ. ಸೊ ಹಾಗಾಗಿ ಆರ್ಗ್ಯಾನಿಕ್ ಮ್ಯಾಟ್ರ್ ಜಾಸ್ತಿ ಇಂಪ್ರೂವ್ ಮಾಡೋದು ಒಂದು ವ್ಯವಸ್ಥೆ ನೀವು ಮಾಡ್ಕೊಂಡಿರ್ಬೇಕು. ಇಲ್ಲ, ಇದು ಪಕ್ಕ ಕುಂಬಳ ಗಿಡ ಏನಾದರೂ ಇದ್ದು, ಟೊಮೊಟೊ ಇದ್ದು, ಪಪಾಯ ಇದ್ದು, ಆ ಥರ ಇದ್ದರೆ ಅಲ್ಲಿಂದ ಇದು ಆಗುತ್ತೆ. ಕುಕುಮ ವೈರಸ್ ಇದು ಪೂರ್ತಿ ಡಿಕ್ಲೈನ್ ಹಾಕ್ಕೊಂಡೇ ಬರ್ತಾ ಇರುತ್ತೆ. ತೆಗೆದಾಕ್ಬಿಡ್ಬೇಕು. ಎಷ್ಟು ಬಳ್ಳಿಲಿ ಅದನ್ನು 4 ಗಿಡ ತೆಗಿರಿ, ಅದು ಆ ಸ್ಪಾಟ್ಗೆ ಒಂದು ರೆಡ್ ಟೇಪ್ ಕಟ್ಬಿಟ್ಟು ಮತ್ತೆ ಅದನ್ನು ವಾಚ್ ಮಾಡಿ. ಮಂಜುನಾಥ್ ಅಂತ ದೇವನಹಳ್ಳಿಯಿಂದ. ಡಾಕ್ಟ್ರು, ಇದು ಇರಿಗೇಷನ್ ಹೇಗೆ ಮಾಡಿದ್ದಾರೆ, ಸ್ವಲ್ಪ ಸ್ಪೆಸಿಫಿಕೇಶನ್ ಬೇಕಿತ್ತು ಕಾಫಿಗೆ. ಈಗ ಬಹುತೇಕ ನಮ್ಮದು ಮಾನ್ಸೂನ್ ಆದಮೇಲೆ ನಾವು ನೀರು ಕೊಡೋದಿಲ್ಲ. ಅಲ್ಲಲ್ಲ, ಅದು ½ ಇಂಚ್ ಹಾಕಿದ್ದೀರಾ? ಸ್ಪ್ರಿಂಕ್ಲರ್ ಎಷ್ಟು ಲೀಟರ್ದು ಹಾಕಿದ್ದೀರಾ? ಎಷ್ಟಿದೆ? ಸ್ಪ್ರಿಂಕ್ಲರ್ಸ್ ಬಂದು 400 ಲೀಟರ್ಸ್ ಪರ್ ಅವರ್ LPA. 400 ಲೀಟರ್ಸ್ 400 ಲೀಟರ್ಸ್ ಓಕೆ ಪರ್ ಅವರ್. ಸೊ ಈ ರೀತಿ 20 HP ಮೋಟ್ರಿಗೆ 323 ಸ್ಪ್ರಿಂಕ್ಲರ್ ಓಡೋ ಹಾಗೆ ಪೊಟೆನ್ಷಿಯಲ್ ಅಲ್ಲಿ ಓಡೋ ಹಾಗೆ ಮಾಡ್ಕೊಂಡಿದೀವಿ. ಓಕೆ. ಹೈಟ್ ಎಷ್ಟು ಇಟ್ಟಿದ್ದೀರಾ? ಹೈಟು 5 ಅಡಿ 5.5 ಅಡಿ ಮಾಡ್ತಾ ಇರ್ಬೇಕಲ್ಲ. ಹೈಟ್ ಆದಂಗೆ ಗಿಡ ವೇರಿಯೇಷನ್ ಆಗುತ್ತೆ. ಏನ್ ಬೇಕಾಗಿಲ್ಲ. ಓಕೆ ಓಕೆ.
ಅಲ್ಲ, ನಮಗೆ ಕವರೇಜ್ ಬಂದ್ಬಿಟ್ಟು 15 ಅಡಿ ಇದೆ. ಸೊ ಗಿಡದ ಬಡ್ಡೆಯಲ್ಲೇ ಬೇರೆ ಇರಲ್ಲ, ಗಿಡ ಬಿಟ್ಟು ದೂರ ಇರ್ತವೆ ಬೇರು. ಅಲ್ಲಿ ನೆನೆದ್ರು ಅಪ್ಟೇಕ್ ಆಗುತ್ತೆ, ನ್ಯೂಟ್ರಿಯೆಂಟ್ ಅಪ್ಟೇಕ್ ಆಗಲಿ ನೀರಾಗಲಿ ತಗೊಳುತ್ತೆ. ಸೊ ಅದ್ರ ಬಗ್ಗೆ ಏನು ಕಾಳಜಿ ಮಾಡಬೇಡಿ. ನನ್ನ ಒಂದು ಎಕ್ಸ್ಪೀರಿಯನ್ಸಲ್ಲಿ ಡ್ರಿಪ್ಪು ಇರಬೇಕು, ಸ್ಪ್ರಿಂಕ್ಲರೂ ಇರಬೇಕು, ಎರಡೂ ಇದ್ರೆ ಒಳ್ಳೆಯದು. ನೀವು ಸ್ಟ್ರೆಸ್ಸಿಂದ ಹೊರಗಡೆ ತೆಗೆಯುವಾಗ ಸ್ಪ್ರಿಂಕ್ಲರ್ 2 hours 2.5 hours ಕೊಟ್ಟರೆ, ಅಂದರೆ 1.5 ಇಂಚ್ ಮಳೆ ಬರೋ ಹಾಗೆ ನೀರು ಕೊಟ್ಟರೆ ನೀವು ಎಲ್ಲ ಐಬಡ್ಸ್ ಎಲ್ಲ ಓಪನ್ ಆಗುತ್ತೆ, ಫ್ಲವರ್ ಬಡ್ಸ್. ಸೊ ಫಾಲೋಡ್ ಬೈ ಒಂದು 10 ದಿನ ಆದಮೇಲೆ ಇನ್ನೊಂದು ಸ್ಪ್ರಿಂಕ್ಲರ್ ಕೊಟ್ಟು ನಮ್ಮಲ್ಲಿ ಒಂದು 7 ದಿನಕ್ಕೆ ಮಾಡಿ. ಯಾಕಂದರೆ ನಮ್ಮಲ್ಲಿ ಬೇಸಿಗೆ ಅಲ್ವಾ, ಜಾಸ್ತಿ ಇರ್ತದೆ ಬಿಸಿಲು. ಸೊ 6 ದಿನ 7 ದಿನಕ್ಕೆ ಒಂದು ಟೈಮು ಇನ್ನೊಂದು ಇರಿಗೇಷನ್ ಕೊಟ್ಟು ಆಮೇಲೆ ಫಾಲೋಡ್ ಬೈ ಡ್ರಿಪ್ಪಲ್ಲಿ ಕೊಟ್ಟರೆ ಸಾಕು. ಯಾಕಂದರೆ ನಾವು ಜಾಸ್ತಿ ಇರಿಗೇಷನ್ ಇದರಲ್ಲಿ ಮಾಡೋದ್ರಿಂದ, ಸ್ಪ್ರಿಂಕ್ಲರಲ್ಲಿ ಮಾಡಿದ್ರೆ ನಮಗೆ ಕಳೆ ಜಾಸ್ತಿ ಆಗ್ತದೆ ಅಷ್ಟೇ, ಇನ್ನೇನಿಲ್ಲ. ಕೆಲವರು ಡ್ರಿಪ್ಪಲ್ಲೂ ಬ್ಲಾಸಮ್ ತಗೊಂಡಿದ್ದಾರೆ. ಸರ್ ಇದು ಪರಾಗಸ್ಪರ್ಶ ಆಗ್ಬೇಕಂತಂದ್ರೆ ಮಳೆ ನೀರು ಅದ್ರ ಮೇಲೆ ಅಂತಾರೆ. ಇದು ಕಾಳುಮೆಣಸು ಸರ್, ಅದು 100 ವರ್ಷ 200 ವರ್ಷದಿಂದ ನಮ್ಮ ಸೈಂಟಿಸ್ಟ್ಗಳು ನಮಗೆ ಸುಳ್ಳು ಹೇಳ್ಕೊ ಬಂದಿರೋದು. ಹೌದಾ? ಅವ್ರ ಮೇಲೆ ನಾನು ಈ ಕಂಡವರಿಗೆ ಇವನ್ ಬಾಗಲಕೋಟೆ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಹತ್ರ ಭಾಳ ಸಾರಿ ಹೇಳಿದ್ದೀನಿ, ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅಂತ. ಅದು ರೈಸರ್ ರೇಟ್ ಸುಳ್ಳು. ಅದು ಹಾಗೆ ನಾನು ಓದಿದ್ದು ಹಾಗೇನೆ, ಇವತ್ತವರೆಗೂ ಯೂನಿವರ್ಸಿಟಿಯ ಬುಕ್ನಲ್ಲಿ ಹಾಗೇ ಇದೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧ ಇಲ್ಲ. ಈಗ ಹೆಂಗೆ ತುಮಕೂರಿನಲ್ಲಿ ಮಳೆನೇ ಬರಲಾರ್ದರೆ ಹೆಂಗೆ ಪಾಲಿನೇಷನ್ ಆಯಿತು ಅಂತ ಕೇಳಿದರೆ ಅದು ಗಾಳಿಯಲ್ಲಿ ಆಗಿರ್ಬೋದು, ನಾಳೆ ಇಡೀ ದಿವಸ ಹೇಳಕ್ಕೆ ಏನಾಗಿತ್ತು ನಿಮ್ಗೆ ರೋಗ. ಹಾಗಾಗಿ ಎಲ್ಲೂ ಒಂದೇ ಒಂದು ಮಳೆ ಬರದೆ ಹೋದಲ್ಲೂ ಕೂಡ ಆ ಟೈಮ್ನಲ್ಲಿ ಬುಡದಲ್ಲಿ ನೀರು ಕೊಟ್ಟರೆ ಕಾಳುಮೆಣಸಲ್ಲಿ ಫಸ್ಟ್ ಕ್ಲಾಸ್ ಪಾಲಿನೇಷನ್ ಆಗಿದೆ, ಮಳೆ ಬರೋ ಅಗತ್ಯ ಇಲ್ಲ. ಸರ್, ಇಲ್ಲಿ ನಾನು ಕೃಷ್ಣಮೂರ್ತಿ ಅಂತ ಶಿರಾಯಿಂದ. ಸರ್, ಇಲ್ಲಿ ನೋಡ್ತಾ ಇದ್ರೆ ಸಿಲ್ವರ್ ಒಂದೊಂದು ಸರ್ಫೇಸ್ ರಫ್ ಇದೆ, ಒಂದೊಂದು ಸ್ಮೂತ್ ಇದೆ ಸ್ವಲ್ಪ. ಅದೇನಾರ ಡಿಫ್ರೆನ್ಸ್ ಇದೆಯಾ? ಅದೆಲ್ಲ ಯಾಕೆ ನೋಡ್ತಾರೆ? ಅದಕ್ಕೊಂದು ಆಧಾರ ಬೇಕು, ಜೀವ ಇರಲಿ. PVC ಕೂಡ ಮೇಲೂ ಕೂಡ ಹತ್ಕೊಂಡು ಹೋಗುತ್ತೆ, ಆಮೇಲೆ ಕಾಂಕ್ರೀಟ್ ಪೋಲಲ್ಲೂ ಕೂಡ ಹತ್ಕೊಂಡು ಹೋಗುತ್ತೆ. ಯಾವುದು ಕೂಳೆ ಬಿಟ್ಟು ಕಡೆ ರಫ್ ಆಗಿದೆ. ಅದು ಕೆಲವು ಸತಿ ಪೂರ್ತಿ ಬ್ರಾಂಚಸ್ನ ಹತ್ತಿರಕ್ಕೆ ಕಟ್ ಮಾಡಿದ್ರೆ ಅದು ನೈಸಾಗಿ ಬಂದಿದೆ. ಬಳ್ಳಿ ಏನಾದ್ರು ಜಾರುತ್ತಾ ಅಂತ? ಮತ್ತೆ ಅದು ಬಳ್ಳಿ ಜಾರುತ್ತಾ ಅಂತ? ಅದು ಕಟ್ಲೇಬೇಕ್ರಿ, ವರ್ಷಕ್ಕೊಂದ್ಸತಿ ಕಟ್ಲೇಬೇಕು. ಇದ್ರ ಮೇಲೆ ಕೂಳೆ ಬಿಟ್ಟಾಗ ಅದ್ರ ಆಧಾರದಲ್ಲಿ ಮೇಲ್ಗಡೆ ಹತ್ಕೊಂಡು ಹೋಗುತ್ತೆ. ಸರ್, 9x8 ಅಡಿಕೆ ಹಾಕಿದ್ವಿ. ಅದರಲ್ಲಿ ಈಗ 18 ಅಡಿ ಒಂದೊಂದು 18 ಸಾಲ್ ಬಿಟ್ಟು ಸಾಲ್ ಕೋಕೋ ಮಾಡ್ಕೊಂಡಿದ್ವಿ. ಅದ್ರ ಮಧ್ಯೆ ಕಾಫಿ ಮಾಡ್ಬೋದಾ? ಬೇಡ. ಏನು ಗೊತ್ತಾ, ಇವತ್ತಿನ ಡೇಟಿಗೆ ನೀವು ಕೋಕೋ ಹಾಕಿದಾಗ ನಿಮಗೆ ಚಂದ ಕಾಣ್ತದೆ. ಮುಂದೊಂದು ದಿವಸ ಅದೇ ಕೋಕೋನೇ ಊರು ತುಂಬ ಹರಡಿದಾಗ ಕಾಫಿ ಕಳೆದೋಗ್ತದೆ. ಹಾಗಾಗಿ ಇವತ್ತಿನ ಇದರಲ್ಲಿ ಇನ್ನು 3 ವರ್ಷ ಬಿಟ್ಟು ನೋಡಿದರೆ ನಿಮಗೆ ಜಾಗ ಏನು ಉಳಿಯೋದಿಲ್ಲ. ಕೋಕೋ ಮತ್ತು ಕಾಫಿ ಎರಡು ಒಟ್ಟಿಗೆ ಕಾಂಬಿನೇಷನ್ ಅಲ್ಲ, ಐದರ್ ಕೋಕೋ ಆರ್ ಕಾಫಿ ಅಷ್ಟೇ. ಕಾಳುಮೆಣಸಿನ ಹಾಕ್ಬೋದು, ಎರಡರಲ್ಲಿ ಫೆಬ್ರವರಿ ತಿಂಗಳಲ್ಲಿ ನಾವು ಕಾಳುಮೆಣಸು ನಾಟಿ ಮಾಡ್ಬೋದು ಸರ್. ನೀರಿದೆ ಅಂತಾದರೆ, ನಿಮ್ಮ ಹತ್ರ ಗಿಡ ಇದೆ ಅಂತಾದರೆ, ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಾದರೆ 365 ದಿನ 24 ತಾಸು ನಾಟಿ ಮಾಡ್ಬೋದು. ನಮ್ಮ ಕಡೆ ಗಣಿದು ಭಾಳ ಹೆಚ್ಚಾಗಿ ಗಣಿದು ಸರ್. ಈ ಥರ ಪ್ಲಾಂಟೇಶನ್ ಮಾಡಿದರೆ ಗಣಿಧೂಳಿನಿಂದ ಏನಾದರೂ ಪರಿಣಾಮ ಬೀರುತ್ತಾ? ಗಣಿಧೂಳು ಆಗತ್ತೆ, ನೀರು ಹೊಡಿಬೇಕು. ಈಗ ಸರಿ ಹೇಳ್ತೀನಿ, ಧೂಳಿಂದ ಖಂಡಿತವಾಗಿ ಎಲ್ಲ ಬೆಳೆಗಳಿಗೂ ನೇರವಾಗಿ ಯಾವುದೇ ರೋಗ ಈಗ ಏನು ಬರೋದಿಲ್ಲ. ಅದೇನಾಗುತ್ತೆ ಕೇಳಿದರೆ ಇದರದ್ದು ಫೋಟೋಸಿಂಥೆಟಿಕ್ ಎಫಿಷಿಯನ್ಸಿ ಕಡಿಮೆ ಆಗುತ್ತೆ. ಅದನ್ನು ನೀವು CSR ಫಂಡ್ ಕೇಳಿದ್ರೆ ಕೊಡ್ತಾರೆ, ಸ್ಪ್ರಿಂಕ್ಲರ್ ಹಾಕಿ ಒಂದ್ಸಿನೇ ವೈನ್ ಕ್ಲೀನ್ ಮಾಡ್ಬೋದು. ನಮ್ಮದು 5 ಎಕರೆ ಎರಿ ಜಮೀನು ಸರ. 5 ಎಕರೆ ಎರಿ ಜಮೀನು ಐತೆ ಸರ. 5 ಎಕರೆ ಎರಿ ಜಮೀನು ಐತೆ ಸರ. ಅದಕ್ಕೆ ನಾನು ಮುಕ್ಕಾಲಡಿ ಮಣ್ಣು ಕೆಂಪು ಮಣ್ಣು ಏರ್ಸಿದ್ ಸರ. ಏರ್ಸಿ ಅಡಿಕೆ ನಾಟಿ ಮಾಡ್ಯಾನ ಸರ. ಅಡಿಕೆ ನಾಟಿ ಆಮೇಲೆ ಕಡೆ ಕಾಳುಮೆಣಸು ಮಾಡ್ಯಾನ ಸರ. ಮತ್ತೆ ಬೇರೆ ಯಾಕೆ ಕ್ರಾಪ್ ಮಾಡೋ ಅಂತ ಕಾಳುಮೆಣಸು ಹಾಕಿದ್ರೆ ಇವೆಲ್ಲ ನಾವೊಂದು ಸ್ಟ್ಯಾಂಡರ್ಡ್ ಕಾಂಬಿನೇಷನ್ಗೆ ಬಂದಿದ್ವಿ. ಅಡಿಕೆ ಹಾಕ್ಬೇಡ್ರಿ ಅಂದ್ರೆ ನೀವು ಕೇಳೋದಿಲ್ಲ ಅಲ್ವಾ? ನೀವೊಮ್ಮೆ ಬೇಡ ಅಂತೇಳಿ ಅಪ್ಪಾಜಿ ಕೇಳೋದಿಲ್ಲ. ಇಲ್ಲ, ಕೊನೆಗೆ ಬೀಗರಾರು ಅಡಿಕೆ ಹಾಕ್ಸಿರಿ ಅಂತ ಹೇಳ್ತಾರೆ ಅಲ್ವಾ? ಹಂಗ ಅಡಿಕೆ ಹಾಕ್ಬೇಡಿ ಅಂತ ನಾವು ಯಾರಿಗೆ ಹೇಳೋದೇನೆ ಇಲ್ಲ, ಹಾಕಿ. ಕಾಳುಮೆಣಸಿಗೆ ಸಿಂಪಲ್ ಲಾಜಿಕ್ ಏನಂದ್ರೆ, ನೀರು ಬುಡದಲ್ಲಿ ಸ್ವಲ್ಪನೂ ಹಿಡ್ಕೋಬಾರ್ದು. ಕೆಳಗಡೆ ಎರಿಮಣ್ಣಿದ್ರೆ ಮೇಲಿಂದ ಕಾಳುಮೆಣಸು ಮುಕ್ಕಾಲು ಅಡಿ ಇದನ್ನ ಹಾಕಿ ಮಾಡೋದೆಲ್ಲ ಕಾಳುಮೆಣಸಿನ ವಿಷಯದಲ್ಲಿ ಸ್ವಲ್ಪ ರಿಸ್ಕಿ. ಆದ್ರೆ ನೋಡು ಮಾಡಿ, ಅದ್ರಲ್ಲಿ ಏನು ಕಳ್ಕೊಳಕ್ಕೆ ಏನು ಬಹಳ ಏನಿಲ್ಲ. ಅಡಿಕೆ ಹಾಕ್ತಿರಿ ಅಂದ್ರೆ ಹಾಕಿ, ಎಲ್ಲರೂ ಒಂದಿನ ಮುಳುಗದಾರೆ ಮುಳುಗನ ಅದ್ರ ಜೊತೆಗೆ ಹಾಕಿ ಆಯ್ತು ಬಿಡಿ. ಹಾಗಿದ್ರೆ ಕಾಳುಮೆಣಸು ಮಾಡಿ, ಅಡಿಕೆ ಸಾಲಲ್ಲೇ ಕಾಫಿ ಮಾಡಿ. ಎಷ್ಟು ಎಕರೆ ಇದೆ? 5.5 ಎಕರೆ ಸರ್. 5.5 ಎಕರೆ. 5.5 ಎಕರೆ. ನೀರು ಸಾಕಷ್ಟು ಇದೆ ಅಂದ್ರೆ ಒಂದು ಅರ್ಧ ಕಾಫಿ ಮಾಡಿ ಅರ್ಧ ಕೋಕೋ ಮಾಡ್ಬೋದು, ಅಥವಾ ಬರೇ
ಕಾಫಿನೂ ಮಾಡ್ಬೋದು, ಏನು ತಪ್ಪಿಲ್ಲ ಅಡಿಕೆ ಸಾಲಲ್ಲಿ. ಆಮೇಲೆ ಕಾಳುಮೆಣಸು ಹಾಕಿ ಮಧ್ಯದಲ್ಲಿ ಜಾಯ್ಕಾಯಿ ಹಾಕಿ. ಸರ್ ಇಲ್ಲ, ನನ್ನ ಹೆಸರು ಸುರೇಂದ್ರನಾಥ್ ಅಂತ. ಸರ್ ಈಗ ಇಲ್ಲಿ ಅಲ್ಲಲ್ಲಿ ಆಲ್ವಾನದ ಗಿಡ ಬೆಸ್ಟ್ ಹಾಕೊಂಡಿದ್ದಾರೆ ಅಂದ್ರೆ ಇಬ್ರು ಕೂತ್ಕೊಂಡೆ ಮತ್ತೆ ಹೇಳಿ. ಸರ್. ಈಗ ಅಲ್ಲಲ್ಲಿ ಆಲ್ವಾನದ ಗಿಡ ಹಾಕೊಂಡಿದ್ದಾರೆ. ಇಸ್ ಇಟ್ ಕಾಂಪ್ಲಿಮೆಂಟರಿ ಫಾರ್ ಇದು ನಿಮ್ಮ ಮೈಕ್ರೋ ಕ್ಲೈಮೇಟ್ ಇದಕ್ಕೋಸ್ಕರ ಆಲ್ವಾನ ಗಿಡ ಹಾಕೊಂಡಿದಾರಾ ಅಥವಾ ಏನು ಅಂತ? ಇಸ್ ಇಟ್ ವಾಟ್ ಇಸ್ ದ ಪರ್ಪಸ್ ಆಫ್ ಹ್ಯಾವಿಂಗ್ ಆಲ್ವಾನ? ಸರ್ ಹಾಲ್ವಾಣ ನಮಗೆ ಸ್ಟಾರ್ಟಿಂಗ್ ಸಿಲ್ವರಿಂದ ಅಷ್ಟು ನೆರಳ ಬರ್ತಾ ಇರಲಿಲ್ಲ. ಆಮೇಲೆ ಟು ಎನ್ರಿಚ್ ದ ಸಾಯಿಲ್ ನಾನು ಹಾಲ್ವಾಣ ಹಾಕೊಂಡೆ. ಓಕೆ. ಸೊ ಹಾಲ್ವಾಣ ಎನ್ರಿಚ್ ಒಂದೇ ಮಾಡ್ದಲೆ ಜೊತೆಗೆ ನಮ್ಗೆ ನೆರಳು ಕೊಡುತ್ತೆ. ಹೌದು. ಒಂದು 2-3 ಇಯರ್ಸ್ ಇಟ್ಕೊಂಡ್ಬಿಟ್ಟು ಆಮೇಲೆ ತೆಗೆದು ಹಾಕಿದ್ರೆ ನಿಮಗೆ ಆಲ್ಮೋಸ್ಟ್ ಲೈಕ್ 30 ಫೀಟ್ ಒಂದು ಹಾಲ್ವಾಣ ಗಿಡದಿಂದ ಅಷ್ಟು ಕವರೇಜ್ ಸಿಗುತ್ತೆ. We have 15 by 15 mango plantation. In center of mango plantation, we have put cocoa. Can we go for coffee? It is, I'm talking about Bidar district, where temperature heavy. ಇಲ್ಲ, ಬೀದರ್ ಚೆನ್ನಾಗಿದೆ ಕ್ಲೈಮೇಟು, ಮಾಡ್ರೇಟ್ ಕ್ಲೈಮೇಟು, ಬೇರೆ ಏರಿಯಕ್ಕಿಂತ ಅದು ಬೆಟ್ರ್ ಇದೆ. ಆದರೆ ಅದು ಮ್ಯಾಂಗೋ ಸ್ಪೇಸಿಂಗ್ ಏನು 15 by 15. ಬೇಡ ರೀ, ಬೇಡ. ಅದಕ್ಕೇ ಜಾಗ ಸಾಲದು, ಮ್ಯಾಂಗೋಗೆ ಜಾಗ ಸಾಲದು. ಇನ್ನೊಂದು ಬೆಳೆ ಹಾಕ್ತಿರ್ತೀರ ಅಲ್ಲಿ. ಹೇಳ್ತೀನಿ, ನಂಗೆ ಗೊತ್ತು. ಹಾಂ, ನಾವು ಒಂದು ದಿವಸ ತೆಗಿತಾರೆ ಅವರು. ಹಾಂ, ಏನಕ್ಕೆ ಅಂದ್ರೆ ಅದರಲ್ಲಿ ದುಡ್ಡು ಬರೋದಿಲ್ಲ. ಮೇಡಮ್ ಹೇಳಿಕೆಲಿ 2 ಮರ ಇಟ್ಕೊಂಡು ಉಳಿದಿದೆ ತೆಗೀರಿ ಅಂತ ಹೇಳಿದ್ದೀನಿ. ಮೇಡಮ್ ಬೈತಾರೆ ಅಂದ್ರೆ ಅವ್ರ ನೆಂಟರ ಮನೆ ಹೋದಾಗ ತೆಗೀರಿ. ಯಾವ ಕೇಸರ್. ಹಾಂ, ಕೇಸರ್. ತೊಂದರೆ ಇಲ್ಲ, ಕೇಸರ್ ತೊಂದರೆ ಇಲ್ಲ ಸರ್. ಕೇಸರ್ ಹೈ ಡೆನ್ಸಿಟಿ ಅದೆಲ್ಲ ನರ್ಸರಿ ಟೆಕ್ನಿಕ್ ಅದು. ಅಲ್ಲಿ ಏನ್ಕಿದ್ರೆ ಸರ್ ಒಂದು ಹೇಳ್ತೀನಿ, ತುಪ್ಪ ಮತ್ತೆ ಬೆಣ್ಣೆ ಎರಡನ್ನೂ ಒಟ್ಟಿಗೆ ಯಾರು ತಿನ್ನೋದಿಲ್ಲ. ತುಪ್ಪ ತಿಂತಾಗಿಲ್ಲ, ಬೆಣ್ಣೆ ತಿಂತಾರೆ. ಕೋಕೋ ಹಾಕಿದ್ಮೇಲೆ ಅದು ಹರಡ್ಕೊಂಡು ಬೆಳೀತದೆ, ಅದರಡಿಗೆ ಕಾಫಿ ಬರ್ತದೆ, ಬಟ್ ಕಳೆದೋಗ್ತದೆ. ನಮ್ದು 1 ಎಕರೆ ಶೇಡ್ ನೆಟ್ ಐತೆ ಸರ್, ನೆಟ್ ಹೌಸ್ ಮಾಡಿದ್ದೀವಿ. ಅದರಲ್ಲಿ ಕಾಳುಮೆಣಸು ಕಾಫಿ ಮಾಡ್ಬೋದಾ? ಯಾವ ಥರ ಮಾಡಿರ್ಪಾಡ? ನೀವು ಕಾಳು ಮೆಣಸದು ಒಂದು ನರ್ಸರಿ ಮಾಡಿ ಆ ಶೇಡ್ ನಿಟ್ಟಲ್ಲಿ, ಸುತ್ತಮುತ್ತಲವ್ರಿಗೆಲ್ಲ ನೀವು ಗಾಢವಾಗಿ ಕೊಡೋದು. ವಯಬಲ್ ಆಗಿ ಕಮರ್ಷಿಯಲ್ ಆಗಿ ಕಾಳು ಮೆಣಸು ಬೆಳಿಲಿಕ್ಕೆ ಆಗೋದಿಲ್ಲ. ಆಗಲ್ಲ ಸರ್. ಯಾವುದೋ ಒಂದು ಚಿಗುರು, ಒಂದು ಕವಲು, 4-5 ಸರಗಳು ತೋರಿಸ್ಬಿಟ್ಟು ಕಾಳು ಮೆಣಸು ಬೆಳೆದಿ ಅಂತಲ್ಲ, ಲಾಭದಾಯಕವಾಗಿ ಬೆಳಿಬೇಕು. ನಾವು ಚಳ್ಳಕೆರೆ ತಾಲೂಕಿನವರು, ಚಳ್ಳಕೆರೆ ತಾಲೂಕು ಪರಶುರಾಮಪುರ ಹೋಬಳಿ ಗೋಸಿಕೆರೆ ರಾಜಣ್ಣ ಅಂತಂದೇಳಿ ಸರ್ ನಮ್ಮ ಹೆಸರು. ಸುಮಾರು ಈಗ ಕೈಗೆ ಬಂದಿರೋವು ಅಡಿಕೆ ಗಿಡ 4,000 ಇದ್ದಾವೆ ಸರ್. ಸುಮಾರು ಈಗ ಮಳೆ ಬಂದರೆ ನಮ್ಮದು ಚೆಕ್ ಡ್ಯಾಮ್ ಥರ ಇದೆ ಸರ್ ನಮ್ಮ ಜಮೀನಲ್ಲಿ, 4,000 ಅಡಿಕೆ ಗಿಡದಲ್ಲಿ. ಅದರಲ್ಲಿ ಒಂದು ಮಳೆ ಬಂದರೆ ಸುಮಾರು 6 ರಿಂದ 8 ಗಂಟೆ ಕಾಲ ನಿಂತು ಹೋಗುತ್ತೆ ನೀರು. ನಾವು ಮೆಣಸು ಬೆಳಿಬೇಕಂತ ಭಾಳ ಪ್ರಯತ್ನ ಮಾಡಿದ್ವಿ. ಮತ್ತು ನೀವು ಸಜೆಷನ್ ಹೇಳಿದ ಪ್ರಕಾರ ನಾವೆಲ್ಲ ಹೋಗಿದ್ವಿ ಭಾಳ ಕಡೆ. ಈಗ ಇಲ್ಲಿ ನಮ್ಮ ಹೊಸಮನೆಯವ್ರ ತೋಟ ಅಂತ ಸರ್ ಇದೆ, ಅಲ್ಲಿ ಹೋಗಿದ್ವಿ. ಅಲ್ಲಿ ಸೈಂಟಿಸ್ಟ್ ಬಂದು ಕೇಳಿದಾಗ ಅವರು ಬೇಡ ಅಂತ ಹೇಳಿದರು. ನೆಕ್ಸ್ಟ್ ಅದೇ ಕಾಫಿ ಮಾಡ್ಬೇಕಂತ ಇದ್ದೀವಿ, ಹೇಗೆ ಮಾಡ್ಬೋದಾ ಅಥವಾ ಬೇಡ? ಒಂದು 4 ಗಂಟೆ 5 ಗಂಟೆ ನೀರು ನಿಂತು ಹೋಗುತ್ತೆ, ತೊಂದರೆ ಇಲ್ಲ. ಹಾಂ ಸರ್. ಮೆಣಸು ಬೇಡ, ಕೋಕೋ ತೊಂದರೆ ಇಲ್ಲ, ಮೆಣಸು ಬೇಡ, ಮಾಡ್ಬೋದು ಸರ್. ಎಲ್ಲಿ ನೀರು ನಿಲ್ಲಲ್ವೋ ಅಂತ ಮಾತ್ರ ಮೆಣಸು ಹಾಕೊಳ್ಳಿ. ಈಗ ಅಡಿಕೆ, ಈಗಾಗಲೇ ಅಡಿಕೆ ತೋಟ ಮಾಡ್ಕೊಂಡಿದ್ದಿದ್ರೆ, ತೆಂಗಿನ ತೋಟ ಮಾಡ್ಕೊಂಡಿದ್ದಿದ್ರೆ ಅದರಲ್ಲಿ ಇದೆಲ್ಲ ಉಪ ಬೆಳೆಯಾಗಿ ಹಾಕೋದು ಪಕ್ಕ, ನೋ ಇಶ್ಯೂ. ಇಲ್ಲ, ನಂದು 10 ಎಕರೆ ಜಮೀನು ಖಾಲಿ ಇದೆ, ನಾನು ಈಗೇನು ಮಾಡಲಿ ಹೇಳಿದಾಗ, ಈಗ ರವೀಣ್ಣವ್ರು ಹೇಳ್ದಂಗೆ ಅಡಿಕೆ ಸವಾಸ ಬೇಡ, ಅಷ್ಟಕ್ಕೂ ಮೀರಿ ನಿಮ್ಗೆ ಅಡಿಕೆ ಬೇಡ, ನಿಮಗೆ ಬೇಕಾಗಿದ್ದು ದುಡ್ಡು. ಯಾವುದ್ರಲ್ಲಿ ಹೆಚ್ಚಿಗೆ ದುಡ್ಡು ಬರ್ತದೆ ಅದು ಬೇಕು ಅಲ್ವಾ? ಸೊ ಹಾಗಾಗಿ ಆವಾಗ ಈ ಕಾಂಬಿನೇಷನ್ ಬೆಟ್ರು. ಕಾರಣ ಹೇಳ್ತೀನಿ ಅದಕ್ಕೆ. ಯಾಕೆ ನಾವು ಸೂಕ್ಷ್ಮವಾಗಿ ರವೀಣ್ಣವ್ರದ್ದು, ಇವ್ರದ್ದು, ವೇಣುಗೋಪಾಲ್ ಸರ್ ಅಂತೂ ದಿನ 100 ತೋಟಕ್ಕೆ ಹೋಗ್ತಾರೆ. ಅವ್ರದ್ದೆಲ್ಲ ಫೀಡ್ಬ್ಯಾಕ್ ನಮಗೆ ಸಿಗ್ತದೆ. ನನಗೆ ನಿಮ್ಮಂಥವ್ರು ದಿನ 25-30 ಜನ ನಾನು ಮಾತಾಡ್ತೀನಿ ನೇರ ಪ್ರಸಾರದಲ್ಲಿ. ಅವಾಗೊಂದು ಜಜ್ಮೆಂಟಿಗೆ ಬರ್ತೀವಿ. ಏನಂದರೆ, ಹೋದ ವರ್ಷ ವಿಪರೀತ ಸೆಕೆ ಆದಾಗ ಅದು ಇನ್ನೂ ಈ ವರ್ಷನೂ ಮತ್ತೆ ಆಗೋದಿಲ್ಲ ಅಂತೇನಿಲ್ಲ. ಬಿಸಿ ಗಾಳಿ ಹೊಡೆತಕ್ಕೆ ಅಡಿಕೆ, ತೆಂಗು ಮರಗಳು, ವಿಶೇಷವಾಗಿ ಅಡಿಕೆ ಮರಗಳು ಎಲ್ಲ ಕಡೆ ಸಫರ್ ಆಗಿ, ಈಗ ನಾರ್ಮಲ್ ಇದ್ದಾಗ ಇವ್ರದ್ದು ತೋಟ ಭಾಳ ಚೆನ್ನಾಗಿದೆ. ಅದು ಕ್ರೌನ್ ಸೈಜು ಕರೆಕ್ಟ್ 9-9 ಅಂದರೆ ಕರೆಕ್ಟ್ ಈ ಶೇಡ್ ನೆಟ್ ಚಪ್ರ ಹಾಕ್ದಂಗೆ ಇತ್ತು. ಆದರೆ ಯಾವಾಗ ವಿಪರೀತ ಟೆಂಪ್ರೇಚರ್ 35-40 ದಾಟ್ತೋ, ಈ ನೀರು ಕೊಟ್ಟಾಗ ಅದು ಇಳಿ ಬೀಳ್ತದೆ. ಒಟ್ಟಾರೆ ಸಫರ್ ಆದಾಗ ಲೈಟ್ ಪೆನಿಟ್ರೇಷನ್ ಹೆಚ್ಚಾಗ್ತದೆ. ಅಲ್ಲಿ ಇರುವಂಥ ವಿಶೇಷವಾಗಿ ಟೆಂಪ್ರೇಚರ್ನಲ್ಲಿ ಕಾಫಿ ಕಾಳುಮೆಣಸು ಎಲೆ ಉದುರು ಹೋಗಿ ಭಾರಿ ಸಫರ್ ಆಗ್ತದೆ. ಇವರೇನೋ ಸರ್ಕಸ್ ಮಾಡಿ ಉಳಿಸ್ಕೊಂಡ್ರು, ಅದು ಬೇರೆ ವಿಷಯ. ಅದರಲ್ಲಿ ನಾವು ಬುದ್ಧಿ ಕಲ್ತಿದ್ದೇನೆಂದರೆ, ಅದೇ ಟೈಮ್ನಲ್ಲಿ ಇಲ್ಲಿ ಮಾತ್ರ ಏನೂ ಆಗಲಿಲ್ಲ. ಏನಕ್ಕೆ? ಇದು ನಿತ್ಯ ಹರಿದ್ವರ್ಣ ಎವರ್ ಗ್ರೀನ್ ಫಾರೆಸ್ಟ್, ಇದಕ್ಕೆ ಏನೂ ಆಗೋದಿಲ್ಲ. ಈ 2 ವರ್ಷ ಬರಗಾಲ ಬಿದ್ದರೂ ಕೂಡ ಸಿಲ್ವರ್ ಓಕಿಗೆ ಏನಾಗೋದಿಲ್ಲ. ಹೆಚ್ಚಂದರೆ ಇವರು ಪ್ರೂನಿಂಗ್ ಕಡಿಮೆ ಮಾಡ್ತಾರೆ, ಫುಲ್ ಹೊಡೆಯೋದನ್ನು ಆ ವರ್ಷ ಕಡಿಮೆ ಮಾಡಿರ್ತಾರೆ. ಇದು ಸೇಫೆಸ್ಟ್, ದುಡ್ಡಿನ ದೃಷ್ಟಿನೂ ಬೆಟ್ರು. ಆಮೇಲೆ ನಿಮಗೆ ಈ ಥರದ್ದು ಈ ಕ್ಲೈಮೇಟ್ ವೇರಿಯೇಷನ್ನು ಅಂತಿಂಥ ಸಮಸ್ಯೆಗಳಿಗೂ ಇದು ಸೇಫ್. ಹಾಗಾಗಿ ನೀವು ಹೊಸದಾಗಿ ಮಾಡ್ತೀರಿ ಅಂದರೆ ದಿಸ್ ಈಸ್ ದಿ ಬೆಸ್ಟ್ ಕಾಂಬಿನೇಷನ್. ನಾವೇನಕ್ಕೆ ಡಾಕ್ಟರ್ ತೋಟದಲ್ಲೇ ವರ್ಕ್ಶಾಪನ್ನು
ಇಟ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ್ದು ಅಂದರೆ ಇದು ಬೆಸ್ಟ್ ಕಾಂಬಿನೇಷನು. ಈಗಾಗಲೇ ನಂದು ಮಾಗನಿ ಹಾಕ್ಕೊಂಡಿದ್ದೀನಿ, ಹಾಕಿ. ಎಷ್ಟೋ ಜನ ಇದನ್ನ ಟೀಕ್ ಹಾಕಿದ್ದಾರೆ, ಹಾಕಿ, ತಪ್ಪಿಲ್ಲ. ಆಮೇಲೆ ಅಡಿಕೆ, ತೆಂಗು ಎಲ್ಲ ಕಡೆ ಮಾಡಿ, ಏನು ತಪ್ಪಿಲ್ಲ. ಆದರೆ ಹೊಸದಾಗಿ ಮಾಡ್ತೀರಿ ಅಂದರೆ ಇದರಷ್ಟು ಬಯಲುಸೀಮೆಗೆ ಮಲೆನಾಡಿನ ಬಿಟ್ಬಿಡಿ, ಅಲ್ಲಿ ಸಿಚುವೇಶನ್ ಬೇರೆ ಇದೆ. ಮಲೆನಾಡಲ್ಲೂ ಇದೇ ಕಾಂಬಿನೇಷನ್ ಬೆಟ್ರು. ಇದರಷ್ಟು ಬೆಸ್ಟ್ ಕಾಂಬಿನೇಷನ್ ಇನ್ಯಾವುದೂ ಇಲ್ಲ.